ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ವಿದೇಶದಲ್ಲಿ ಮದರ್ ಆಫ್ ಆಲ್ ಡೀಲ್ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ ನಮ್ಮ ರಾಜ್ಯದ ದೌರ್ಭಾಗ್ಯನೋ ದುರಂತನೋ ಇಲ್ಲಿ ಫಾದರ್ ಆಫ್ ಕರಪ್ಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಸದನದ ಒಳಗೂ ಹೊರಗೂ. ಇದು ಹೊಸ ವಿಚಾರ ಅಲ್ಲ. ಕಳೆದ 10 ದಿನಗಳ ಹಿಂದೆ ಮಹಾಭಾರತದಲ್ಲಿ ಇದೇ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ, ಸೋಕಾಲ್ಡ್ ಫಾದರ್ ಆಫ್ ಆಲ್ ಕರಪ್ಷನ್ ಬಗ್ಗೆ ಚರ್ಚೆ ಮಾಡಿದ್ವಿ. 1 ವರ್ಷದ ಹಿಂದೆ ಕೂಡ ಅಬಕಾರಿ ಇಲಾಖೆ ಮೇಲೆ ಇಂಥದ್ದೇ ಆರೋಪಗಳು, ಕಿಕ್ ಬ್ಯಾಕ್ ತೆಗೆದುಕೊಳ್ಳಲಾಗ್ತಾ ಇದೆ, ಲೈಸೆನ್ಸಿಗೆ ಲಂಚ ಪಡೆಯಲಾಗ್ತಾ ಇದೆ, ಇತ್ಯಾದಿ ಆರೋಪಗಳು 1 ವರ್ಷದ ಹಿಂದೆನೂ ಬಂದಿತ್ತು, 10 ದಿನದ ಹಿಂದೆನೂ ಚರ್ಚೆಗೆ ಒಳಪಟ್ಟಿತ್ತು, ಇವತ್ತು ಕೂಡ. ಆದರೆ ವಿರೋಧ ಪಕ್ಷಗಳು 6,000 ಕೋಟಿ ಲೂಟಿ ಆಗ್ತಿದೆ ಅಂತ ಆರೋಪ ಮಾಡಿದ್ರೆ ಸರ್ಕಾರ ಕ್ಯಾರೆ ಅನ್ನಂಗೆ ಕಾಣ್ತಾ ಇಲ್ಲ. ತಿಮ್ಮಾಪುರಿ ಅವರ ರಾಜೀನಾಮೆ ಆಗಲೇಬೇಕು ಅಂತ ಹೇಳಿ ವಿರೋಧ ಪಕ್ಷಗಳು ಸದನದ ಒಳಗೆ ಬೊಬ್ಬೆ ಹೊಡ್ಕೊಳ್ತಾ ಇದ್ರು ಕೂಡ, ಗಾಂಧಿ ಪ್ರತಿಮೆ ಮುಂದೆ ಕೂತು ಪ್ರತಿಭಟನೆ ಮಾಡ್ತಿದ್ರು ಕೂಡ, ಹೆಸರೇ ಇಲ್ಲ, ನಾನು ಯಾಕ್ರಿ ರಾಜೀನಾಮೆ ಕೊಡ್ಲಿ ಅಂತ ಹೇಳಿ ತಿಮ್ಮಾಪುರಿ ಅವರು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅನ್ನ ಕಳೆದ 10 ದಿನದಿಂದ ಕೂಡ ಹೇಳ್ತಿದ್ದಾರೆ. ಅಸಲಿಗೆ ಈ 6,000 ಕೋಟಿಯಷ್ಟು ಲೂಟಿ ಆಗಿರೋದು ನಿಜಾನಾ? ಲೂಟಿ ಆಗಿರೋದು ನಿಜಾನೇ ಆಗಿದ್ರೆ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಯಾಕೆ? ಡೆಲಿಬ್ರೇಟ್ ಆಗಿ ಸಿದ್ದರಾಮಯ್ಯನವರು ಈ ವಿಚಾರವನ್ನ ಸಪ್ರೆಸ್ ಮಾಡೋ ಪ್ರಯತ್ನವನ್ನ ಮಾಡ್ತಿದ್ದಾರಾ? ಹೀಗೆ ಅನೇಕ ಪ್ರಶ್ನೆಗಳು ಈ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾಗ್ತಾ ಇರುವ ಭ್ರಷ್ಟಾಚಾರದ ವಿಚಾರ ಸುತ್ತ ಕಾಡ್ತಾ ಇದೆ. ಹಾಗಾಗಿ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಇದೇ ವಿಚಾರವನ್ನ ಚರ್ಚೆಗೆ ಒಳಪಡಿಸ್ತಾ ಇದ್ದೀನಿ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, JDS ವಕ್ತಾರರಾದ ಪ್ರದೀಪ್ ಅವರಿದ್ದಾರೆ. ಹಾಗೆ ಈ ಪ್ರಕರಣದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಲಂಚ ಸ್ವೀಕಾರ ಮಾಡಲಾಗ್ತಾ ಇದೆ ಅಂತ ಹೇಳಿ ದೂರು ಕೊಟ್ಟಂತಹ ದೂರುದಾರರಾದ ಲಕ್ಷ್ಮೀನಾರಾಯಣ ಅವರಿದ್ದಾರೆ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಸರ್ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ JDSನ ಶಾಸಕರು HT ಮಂಜು ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹೊರಗಿನಿಂದ ಅವ್ರು ಜಾಯಿನ್ ಆಗ್ತಾರೆ. ಇನ್ಫ್ಯಾಕ್ಟ್ ಈ ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರುವ ಅವ್ಯವಹಾರದ ಬಗ್ಗೆ ಇವರು ಕೂಡ ಕಳೆದ ಅನೇಕ ತಿಂಗಳ ಹಿಂದಿಂದ ಧ್ವನಿ ಎತ್ತುತ್ತಾ ಇದ್ದಾರೆ. ಹೀಗಾಗಿ ಮಂಜು ಸರ್ ಕೂಡ ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗ್ತಾರೆ. ನಾನು ಪ್ರಶ್ನೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ RB ತಿಮ್ಮಾಪುರ ಸಾಹೇಬ್ರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ರು. ಸರ್ ರಾಜೀನಾಮೆ ಆಡಿಯೋ ಅಂತೆಲ್ಲ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಅವರ ಉತ್ತರ ಹೇಗಿತ್ತು ನಾವು ಪ್ರಸಾರ ಮಾಡಿದ್ವಿ 2 ದಿನದಿಂದ, ಚರ್ಚೆ ಮಾಡ್ತಿರೋದ್ರಿಂದ ಇನ್ನೊಮ್ಮೆ ಕೇಳಿಸ್ಕೊಂಡು ಬನ್ನಿ. ಈ ಆಡಿಯೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಿನಿಸ್ಟರ್ ತಿಮ್ಮಾಪುರ ಸಾಹೇಬ್ರ ರಿಯಾಕ್ಷನ್ ಹೆಂಗಿದೆ ಅಂತ ಹೇಳಿ. ನೀವು ರಾಜೀನಾಮೆ ಕೊಡಬೇಕಂತ ಬಿಜೆಪಿ ನಾಯಕರು ಅಂದ್ರೆ ನಿಮ್ಮ ಇಲಾಖೆಯಲ್ಲಿ ಅಕ್ರಮ ಕೇಳಿ ಬರ್ತಾ ಇದೆ, ಆಡಿಯೋ ಬಂದಿದೆ, ಹಂಗಾಗಿ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತ. ಒಂದು ಆಡಿಯೋ ಕಳಿಸ್ತಾನೆ, ಆದ್ಮೇಲೆ ನಿನ್ ಮೇಲೆ ತನಿಖೆ ಚಾಲು ಮಾಡ್ದಾನ. ಅಂದ್ರೆ ಆಡಿಯೋ ವ್ಯಾಲ್ಯೂ ಆಗಲ್ವಾ ಸರ್? ಆಡಿಯೋ ಯಾರು ಅವ್ರು ಹಿಂದಿನ ವೇಳೆ ಅವ್ರು ಹೇಳಿದ ರಿಕಾರ್ಡ್ ಹೇಳ್ತೀನಿ, ಒಂದ್ ದಿವ್ಸ ಕೇಳು. ಏನ್ ರೆಕಾರ್ಡ್ ಇದೆ ಸರ್? ಯಾವ ರಿಕಾರ್ಡ್ ಆಡಿಯೋ ಎಲ್ಲರೂ ಮಾಡ್ತಾರೆ ಅಂತ ಹೇಳಿದವ್ರು ಯಾರು? ಅವ್ರ ನಾಯಕರು ಹೇಳ್ಯಾರ ಬಿಡು. ಬಿಜೆಪಿ ಅವ್ರಿಗೆ ವಿರೋಧ ಪಕ್ಷದ ನಾಯಕರಿಗೆ ತಾವೇನ್ ಹೇಳಕ್ ಬಯಸ್ತೀರಿ ಸರ್? ಅವ್ರು ಹೇಳುದನ್ನ ಹೇಳಿ, ಇದೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಸೋದು ಬಂದ್ ಮಾಡ್ಲಿ. ನೀವು ರಾಜೀನಾಮೆ ಕೊಡಬೇಕಂತ ಬಿಜೆಪಿ ನಾಯಕರು ಅಂದ್ರೆ ನಿಮ್ಮ ಇಲಾಖೆಯಲ್ಲಿ ಅಕ್ರಮ ಕೇಳಿ ಬರ್ತಾ ಇದೆ, ಆಡಿಯೋ ಬಂದಿದೆ, ಹಂಗಾಗಿ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತ. ಒಂದು ಆಡಿಯೋ ಕಳಿಸ್ತಾನೆ, ಆದ್ಮೇಲೆ ನಿನ್ ಮೇಲೆ ತನಿಖೆ ಚಾಲು ಮಾಡ್ದಾನ. ಅಂದ್ರೆ ಆಡಿಯೋ ವ್ಯಾಲ್ಯೂ ಆಗಲ್ವಾ ಸರ್? ಆಡಿಯೋ ಯಾರು ಅವ್ರು ಹಿಂದಿನ ವೇಳೆ ಅವ್ರು ಹೇಳಿ. ಕರೆಕ್ಟು ಲಕ್ಷ್ಮೀನಾರಾಯಣ್ ಸರ್. ನೋಡಿ, ಇವಾಗ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ ಅಂತ ಹೇಳಿ ಯಾವುದೋ ಒಂದು ಆಡಿಯೋ ವೈರಲ್ ಮಾಡಿಬಿಟ್ರೆ ಇವಾಗ ಅವ್ರ ಮೇಲೂ ತನಿಖೆ ಆಗ್ಬೇಕಾ? ನಮ್ಮ ಪ್ರತಿನಿಧಿ ರಾಜೀನಾಮೆ ಕೊಟ್ಬಿಟ್ಟು ಕೆಲಸದಿಂದ ಹೋಗ್ಬಿಡ ಈ ಟೋನಲ್ಲಿ ಕೇಳ್ತಿದ್ದಾರೆ ಸಚಿವರು. ನೀವು ಆಡಿಯೋ ಅಂದ್ರಿ, ಸಾಕ್ಷ್ಯ ಅಂದ್ರಿ, ಕರೆಕ್ಟ್ ಕೇಳ್ತಿದಾರಪ್ಪ ಮಿನಿಸ್ಟ್ರು. ಆಡಿಯೋ 10 ಬರ್ತಿರತ್ತೆ, 100 ಬರ್ತಿರತ್ತೆ, ರಾಜೀನಾಮೆ ಕೊಟ್ಬಿಡ್ಬೇಕಾ ಅಂತ. ಮೇಡಮ್, ಅವ್ರಿಗೆಲ್ಲ ಈಗ ಚರ್ಮ ಮಂದ ಆಗೋಗಿದೆ. ಅವ್ರು ವಿತಂಡವಾದ ಮಾಡ್ತಾರೆ. ಮುಂದೆ ಎಲ್ಲ ಪೊಲಿಟಿಷಿಯನ್ಸ್ ಯಾವುದೋ ಒಂದು ಅಲಿಗೇಷನ್ಸ್ ಬಂದರೆ ಆವತ್ತೇ ಹೋಗಿ ಗವರ್ನರ್ಗೆ ರಿಸಿಗ್ನೇಷನ್ ಕೊಟ್ಟು ಹೋಗ್ತಾಯಿದ್ರು. ಇವರು ಏನಿದೆ ಅವ್ರು ಮಾಡೋದ ಇವ್ರು ಮಾಡೋದು ಅಂತ ಬೇರೆಯವ್ರು ಹೋಲಿಕೆ. ಅವ್ರು ಮಾಡೋದು ಅಂದ್ಬಿಡ್ತಾರೆ, ಇವ್ರನ್ನ ತಂದಿದ್ದು. ಇವ್ರಿಗೆ 136 ಕೊಟ್ಟು ಈಗ 140 ಆಗಿದೆ, ಅದೆಲ್ಲ ಮಾಡಿದ್ದಾರೆ. ಅವ್ರದ್ದು ಎಲ್ಲ ಭ್ರಷ್ಟಾಚಾರ ಇತ್ತು ಅಂತೇಳಿ ಅವರು 40% ಹೇಳೇ ಇವ್ರು ಬಂದಿದ್ದು. ಇದನ್ನೆಲ್ಲ ಕೇಳಿ ಈಗ ಡೈರೆಕ್ಟಾಗೇ ಅವರು ಕನ್ಸರ್ನ್ DC ಹೇಳಿದ್ದಾರೆ. ಅವ್ರು ಕನ್ಸರ್ನ್ DC ಅವ್ರಿಗೆ ಲಾಗಿನ್ ಇಲ್ಲ ಅಂತ ಇದ್ರು, ಅವರು ಲಾಗಿನ್ ಬಂದಮೇಲೆ ಅವರೇ ಹೇಳಿದ್ದಾರೆ. ಇನ್ನು ಯಾರು ಹೇಳ್ಬೇಕು ಹೇಳಿ? ಅವ್ರಿಗೆ ಎಷ್ಟೋಗುತ್ತೆ, ಏನಾಗುತ್ತೆ, ಎಷ್ಟು ಕೊಡಬೇಕು ನನಗೆ ಕೇಳಿದ್ರು. ನಾನು ಮಾತಾಡ್ತೀವಿ, ನಾವೆಲ್ಲ ಅಲ್ಲಿ ಟ್ರ್ಯಾಪ್ ಮಾಡ್ತಾ ಇದ್ದೀವಿ, ಅಲ್ಲಿ ಆಚೆ ಲೋಕಾಯುಕ್ತರು ಇದ್ದಾರೆ, ಇಲ್ಲಾಂದ್ರೆ ಅಲ್ಲೇ ಮಾತಾಡಿಸ್ತಿದ್ದೆ ನನಗೆ. ಅವರು ಡೈರೆಕ್ಟ್ ಅವರು ಒಬ್ಬ DCನೇ ಹೇಳ್ಬೇಕಾರೆ, ಕನ್ಸರ್ನ್ DCನೇ ಮಿನಿಸ್ಟ್ರಿಗೆ ನೀವು ಮಾತಾಡ್ತೀರಾ ಅಂತೇಳಿ. ಇನ್ನು ಅದಕ್ಕಿಂತಲೂ ಆಧಾರಗಳು ಏನು ಬೇಕು ಹೇಳಿ? ಮಿನಿಸ್ಟರು ಅನ್ನೋ ಪದ ಬಳಕೆ ಆಗಿರೋದ್ರ ಬಗ್ಗೆ ಕೂಡ ಆಕ್ಷೇಪ ಇದೆ ಸರ್. ಮಿನಿಸ್ಟರ್ ಅಂದಿದ್ದಾರೆ, ಅಬಕಾರಿ ಇಲಾಖೆಯ ಸಚಿವರಾದ RB ತಿಮ್ಮಾಪುರೆ ಹೆಸರು ಹೇಳಿಲ್ಲ.
ಮಿನಿಸ್ಟರ್ ಯಾರು ಬೇಕಾದ್ರೂ ಆಗಿರ್ಬೋದು, ನಾನೇ ಅಂತ ಹೇಳಿ ಹೆಂಗೆ ಹೇಳ್ತೀರಿ? ಹಿಂಗೆ ಪ್ರಶ್ನೆ ಕೇಳಿದಾರೆ ನಮ್ಮ ಪ್ರತಿನಿಧಿಗೆ. ಮೇಡಮ್ ಅದನ್ನೇ ಹೇಳೋದಲ್ಲ, ಮಿನಿಸ್ಟರ್ ಅಂದರೆ ಬೇರೆ ಮಿನಿಸ್ಟ್ರಿಗೆ ಯಾರು ಹೋಗ್ತಾರೆ? ಬೇರೆ ಮಿನಿಸ್ಟ್ರ್ ನಾವು ಮಾತಾಡಿ ಅಂತೇಳಿ ನೀವು ಮಂತ್ರಿಗಳು ನೀವು ಮಾತಾಡ್ಕೊಳ್ತೀರ ಅಂತ ಅಂದರೆ ಕನ್ಸರ್ನ್ ಇರೋದಕ್ಕೆ ಹೇಳ್ತಿದ್ದಾರೆ. ಅದೇ ಇನ್ನೊಂದು 2 ಕೋಟಿ 75 ಲಕ್ಷ ಒಂದು ತೊಗೊಂಡಿದ್ದಾರೆ, ಇನ್ನೊಂದು ಅದು ಅವ್ರ ಹೆಸರೇ ಹೇಳಿದ್ದಾರೆ. ಅದರದೆಲ್ಲ ಇದೆ ಆಡಿಯೋ, ಒಂದೊಂದೇ ಕೊಡ್ತೀವಿ. ಈಗ ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀವಿ, ಅವ್ರಿಗೆ ಅವಕಾಶ ಕೊಡಬೇಕು. ಅದು ಹೊಸದು ಅದು ಇಲ್ಲಿ ಅಲ್ಲ, ಚೆನ್ನೈ ಅವ್ರು ಮಾತಾಡೋದಿದೆ, ಅದು ಆಮೇಲೆ ಲೇಟಾಗಿ ಕೊಡ್ತೀನಿ. ಅವ್ರ ಮಂತ್ರಿನೇ ಹೇಳ್ತಾರೆ, ಅವ್ರು ಏನು ಹೇಳ್ತಾರೆ, ಅವ್ರು ಡೈರೆಕ್ಟಾಗಿ ಯಾರೋ ಬ್ರೋಕರ್ ತಗೊಂಡೋಗಿ ಅವ್ರ ಹತ್ರ ಬಿಟ್ಟಿದ್ದಾರೆ. ಇಲ್ಲೇ ಇದು ಹಳೆ ಈಗ ಹೊಸ ಏರ್ಪೋರ್ಟ್ ರೋಡಲ್ಲಿ ಅವರು ಚೆನ್ನೈ ಅವರು ಬಂದು ಕೊಟ್ಟು 2.25 ಕೋಟಿ ಕೊಟ್ಟರೆ ಅದಕ್ಕೆ ಆಡಿಯೋ ಇದೆ. ಅವರೇ ಹೇಳಿದ್ದಾರೆ ಇವರು ಎಷ್ಟರ ಮಟ್ಟಿಗೆ ನಡ್ಸ್ಕೊಂಡಿದೆ. 2.25 ಕೋಟಿ ಕೇಳಿದಷ್ಟು ಕೊಟ್ಟಿದ್ದಾರೆ. ಅದಾದಮೇಲೆ ಅವರು 2.25 ತೊಗೊಂಡು ಇನ್ನೂ 5-6 ತಿಂಗಳಿಂದ ಕೊಟ್ಟಿರಲಿಲ್ಲ. ಅವರು ಮತ್ತೆ 50 ಕೋಟಿ ಅವ್ರ ಮಗ ಸೆಂಟ್ರಿಗೆ ಬಂದಿದ್ದಾರೆ. ಅವ್ರ ಮಗ ಬಂದು ಮಂತ್ರಿ ತಿಮ್ಮಾಪುರ ಅವ್ರ ಮಗ, ಅದನ್ನು ಅವ್ರು ಆಡಿಯೋ ಮಾತಾಡಿದ್ದೆಲ್ಲ ಇದೆ. ಅದೀಗ ಕೊಟ್ಟಿಲ್ಲ ಅಂದರೆ ಲೋಕಾಯುಕ್ತ ಇನ್ನೊಂದು ಕೊಡ್ತೀವಿ, ಅದು ಕೊಟ್ಟಿಲ್ಲ ಅಂದರೆ PCR ಇದೆ ಹಾಕ್ಬಿಟ್ಟು ರೆಫರ್ ಮಾಡಿಸ್ತೀವಿ. ಅಷ್ಟು ಲಜ್ಜೆಗೆಟ್ಟು ನಿಂತ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ನಿಮಗೆ ಲಜ್ಜೆಗೆಟ್ಟಿದ್ದು ಅಂತ ಅನಿಸ್ತಿದೆ ಸರ್? ನಿಮ್ಮ ಒಪಿನಿಯನ್ ಇರ್ಬೋದು. ಬಹಳ ಕಾನ್ಫಿಡೆನ್ಸಲ್ಲಿ ಮಾತನಾಡ್ತಿದ್ದಾರಪ್ಪ. ಅವ್ರ ಪರವಾಗಿನೇ ಇಡೀ ಸರ್ಕಾರ ಕೂಡ ನಿಂತಿರೋ. ನಾನು ಕ್ಷಮೆ ಇರಲಿ, ನಾನು ಬೇರೆ ಪ್ಯಾನಲಿಸ್ಟ್ಗಳಿಗೆ ಪ್ರಶ್ನೆ ಕೇಳೋಕೆ ಮುಂಚೆ 2 ಡೌಟ್ ನಿಮ್ಮ ಹತ್ರ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಇಡೀ ಸಚಿವ ಸಂಪುಟದಲ್ಲಿ ಎಲ್ಲ ಸಚಿವರು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು ಇದನ್ನೇನು ಸೀರಿಯಸ್ ಆಗಿ ತಗೊಂಡಿಲ್ಲ. ನೀವು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಅಂತ ಹೇಳಿ ವಿರೋಧ ಪಕ್ಷದವ್ರು ಹೇಳಿದ್ರು ಕೂಡ, ನೀವು ಆಡಿಯೋನೇ ಇದೆ, ಅವರೇ ತಗೊಳ್ತಿರೋದು ಅನ್ನೋದಕ್ಕೆ ನಮ್ಮ ಹತ್ರ ಪುರಾವೆ ಇದೆ ಅಂದರೂ ಕೂಡ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ಸರ್. ಮೇಡಮ್, ಇನ್ನು ಮಾಡ್ಕೊಳ್ಳಬೇಕು. ಈಗ ಕಳ್ತನ ಮಾಡಿರೋ ನಾನು ಕಳ್ತನ ಮಾಡಿದ್ದೀನಿ ಅಂತ ಬಂದು ಒಪ್ಕೊಳ್ತಾನ? ಅದಕ್ಕೆ ಕೇಳೋ ಥರ ಕೇಳಿ ಅದನ್ನು ಅದು ಯಾರು ಕಳ್ತನ ಮಾಡೋರು ಯಾರು ಹೇಳ್ತಾರೆ ಹೇಳಿ? ಅವ್ರು ಇನ್ನೂ ರಾಜಾರೋಷವಾಗಿ ಹೇಳ್ತಾರೆ ನಾನೇನು ಮಾಡೇ ಇಲ್ಲ ಅಂತ. ಈಗ ನಾವು ಹೇಳ್ತಿಲ್ಲ, ಅಸೋಸಿಯೇಷನ್ ಅವ್ರು ಕೊಟ್ಟಿದ್ದಾರೆ, ಬೇರೆ ಅವ್ರ ಅಫಿಷಿಯಲ್ಸ್ ಇವತ್ತು ಕೊಟ್ಟಿದ್ದಾರೆ, CMಗೆ ಪತ್ರ ಬರೆದಿದ್ದಾರೆ. ಇವತ್ತು ಒಬ್ಬರು ಅಬಕಾರಿ ಉಪಾಯುಕ್ತರು, ಅವರು ಸರ್ವಿಸಲ್ಲಿರೋರು, ರಿಟೈರ್ಡ್ ಅಲ್ಲ. ಇದಕ್ಕಿಂತಲೂ ಬೇಕಾ ಅವ್ರಿಗೆ ಆಧಾರಗಳು? ಅವರ ಲೆಟ್ರ್ ಬರೆದಿದ್ದಾರೆ, ಎಲ್ಲ ಇದರಲ್ಲೂ ವೈರಲ್ ಆಗಿದೆ, ಬರ್ತಾ ಇದೆ. ಇದಕ್ಕಿಂತಲೂ ಬೇರೆ ಏನು ಯಾರೇ ಹೇಳ್ಬೇಕು ಕೇಳಿ? ಈಗ ನಾನೊಬ್ಬನೇ ಕೊಡ್ತಿಲ್ಲ ಮೇಡಮ್. ಈಗ ನನ್ನ ಬಿಟ್ಬಿಡಿ, ನಾನೇನೋ ಬಂದು ಟ್ರಾಪ್ ಮಾಡಿದ್ದೀನಿ, ಈಗೇನೋ ನಾನು ಮಾತಾಡ್ಬೋದು ಅಂತ. ಈಗ ಬೇರೆ ಇಷ್ಟು ಜನ ಇದಾರಲ್ಲ, ನೀವು ನಿಮ್ಮ ಇವ್ರಿಗೆ ಕಳಿಸಿ ಒಂದು ಇದರಲ್ಲಿ ಎಲ್ಲ ಕೇಳ್ಕೊಂಬನ್ನಿ, ಯಾರು ಫ್ರೀ ಕೊಟ್ಟಿದ್ದಾರೆ ಅಂತ, ಯಾರು ಲೈಸೆನ್ಸು ಫ್ರೀ ಕೊಟ್ಟಿದ್ದಾರೆ, ಮಂತ್ಲಿ ಇಲ್ಲದೆ ಯಾರು ಕೊಟ್ಟಿದ್ದಾರೆ ಅಂತ ಒಬ್ಬರಿಗೆ ಹೇಳಿಸ್ಬಿಡಿ. ಯಾರೋ ಅವ್ರ ಸೊಸೈಟಿ ಇರಬೇಕು. ಯಾವ ಥರದ ಭ್ರಷ್ಟಾಚಾರಗಳು? ಸೊಸೆ ವಿಚಾರ ತೆಗಿಬೇಡಿ ಸರ್, ಅಂದ್ರೆ ಪರ್ಸನಲ್ ನನಗೆ ಗೊತ್ತಿಲ್ಲ. ಆಮೇಲೆ ಕೇಸ್ ಹಾಕಿದ್ರೆ ನಿಮ್ಮ ಜೊತೆ ನಮ್ಮ ಚಾನೆಲ್ನು ಟ್ಯಾಗ್ ಮಾಡಿ ಕೇಸ್ ಹಾಕ್ತಾರೆ. ಬರ್ದಿರೋ ಕಾಯ್ದೆನೂ ಉಪಯೋಗಿಸಿ ಹಾಕ್ಬೋದೇನೋ ನನಗೆ ಗೊತ್ತಿಲ್ಲ. ಬಟ್ ನಿಮ್ಮ ಹತ್ರ ನನಗೆ ಇನ್ನೊಂದಷ್ಟು ಅಂದರೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಸ್ವರೂಪದಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಬಕಾರಿ ಇಲಾಖೆಯಲ್ಲಿ, ಈ ಪ್ರಶ್ನೆ ಕೂಡ ಕೇಳಬೇಕು. ಬಟ್ ಮೋಹನ್ ವಿಶ್ವ ಅವರೇ, ಒಂದು ದಿನ 2500 ಕೋಟಿ ಅಂತೀರಿ, ಒಂದಿನ 6000 ಕೋಟಿ ಅಂತೀರಿ. ಅಂದರೆ ಈ ಎಕ್ಸಾಕ್ಟ್ ಪಿಕ್ಚರ್ ವಿರೋಧ ಪಕ್ಷವಾದ ನಿಮ್ಮ ಪಕ್ಷಕ್ಕೆ ಕೂಡ ಸಿಕ್ಕಿಲ್ವಾ, ಅಥವಾ ಅಷ್ಟೊಂದು ಕನ್ಫ್ಯೂಷನು, ಅಷ್ಟೊಂದು ಬೃಹತ್ ಸ್ವರೂಪದ ಭ್ರಷ್ಟಾಚಾರ ನಡೆದಿದೆಯಾ ಇಲಾಖೆಯಲ್ಲಿ ಅಂತ? ಅಲ್ಲ ನೋಡಿ, ಈ ಅಬಕಾರಿ ಇಲಾಖೆ ಹಗರಣ ಆಗ್ಬೋದು, ಭ್ರಷ್ಟಾಚಾರ ಆಗ್ಬೋದು, ಇವಾಗ ಇವ್ರು ಸರ್ ಮಾಡಿದಂಥ ಒಂದು ಸ್ಟಿಂಗು ಇದೇನು ಫಸ್ಟ್ ಟೈಮ್ ಅಲ್ಲ. ಇದು 2024 ನವೆಂಬರ್ ತಿಂಗಳಲ್ಲಿ ನಿಮಗೆ ಇದೇ ಕರ್ನಾಟಕ ಸ್ಟೇಟ್ ವೈನ್ ಸ್ಟೋರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಗುರುಸ್ವಾಮಿ ಅವರು ಸಿದ್ದರಾಮಯ್ಯವ್ರಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಏನೇನು ಮೆನ್ಷನ್ ಮಾಡ್ತಾರೆ. ಸುಮ್ಮನೆ ಬರ್ತಾರೆ ಆಫೀಸರ್ಸು, ಆ ಸ್ಟಾಕ್ ಲೆವೆಲ್ ಹಂಗಿಲ್ಲ, ಬೋರ್ಡ್ ಹಿಂಗಿಲ್ಲ, ಹೆಸರು ಹಿಂಗೆ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ 50,000 ರೂಪಾಯಿ 1 ಲಕ್ಷ ಕಿತ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ತಿಂಗಳಿಗೆ ಲೈಸೆನ್ಸ್ ಕೊಟ್ಟಾದ್ಮೇಲೆ ಒಂದೊಂದು ಅಂಗಡಿಗೆ 8,000, 15,000, 20,000 ರೂಪಾಯಿ ಹಫ್ತಾ ಫಿಕ್ಸು, ಅದನ್ನು ತಗೊಂಡೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇದಾದ್ಮೇಲೆ ನೇಮ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಿಮಗೆ 5ರಿಂದ 10 ಲಕ್ಷ ರೂಪಾಯಿ ಕೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಡ್ರೆಸ್ ಚೇಂಜ್ಗೆ 5 ಲಕ್ಷ ರೂಪಾಯಿವರೆಗೂ ಲಂಚ ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ತಿರ್ಗಾ ಸಿಂಪಲ್ ರಿನ್ಯೂವಲ್ಗೆ 1 ಲಕ್ಷದಿಂದ 2 ಲಕ್ಷ ರೂಪಾಯಿ ತಗೊಳ್ತಾರೆ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಓವರ್ ಆಲ್ ಆಗಿ ಈ ಮಟ್ಟದ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳಿ ಅವತ್ತು ಗುರುಸ್ವಾಮಿ ಅವರು ಪತ್ರ ಬರೆದಿದ್ರು. ತಿರ್ಗಾ ಅಟ್ ದ ಸೇಮ್ ಟೈಮ್ ಮತ್ತೊಬ್ಬ RT ಆಕ್ಟಿವಿಸ್ಟ್ ರಾಜು ಅನ್ನೋರು ಕೂಡ ಏನ್ ಹೇಳಿದ್ರು, ಬರೀ ಟ್ರಾನ್ಸ್ಫರ್ ಮಾಡೋ ದಂಧೆಯಿಂದಾನೆ ಅಬಕಾರಿ ಇಲಾಖೆನಲ್ಲಿ RB ತಿಮ್ಮಾಪುರ ಅವರು ತಿಂಗಳಿಗೆ 15 ಕೋಟಿ ಅಂದ್ರೆ ವರ್ಷಕ್ಕೆ 180ರಿಂದ 200 ಕೋಟಿ ಮಾಡ್ತಾ ಇದ್ದಾರೆ ಬರೀ ಟ್ರಾನ್ಸ್ಫರ್ ದಂಧೆನಲ್ಲಿ. ಇದ್ರ ಜೊತೆಗೆ ಈ ಹಫ್ತಾ ಆಮೇಲೆ ರಿನ್ಯೂವಲ್ ಎಲ್ಲ ಸೇರಿ ಅದು ತಿಂಗಳಿಗೆ ಒಂದು 15 ಕೋಟಿ ಅಂದ್ರೆ ಹತ್ತತ್ರ 600 ಕೋಟಿ ನಿಮ್ಗೆ ಲೈಸೆನ್ಸ್ ಇಶ್ಯೂ ಮಾಡಿದ ಮೇಲೆ ಮಂತ್ಲಿ ಹಫ್ತಾ, ರಿನ್ಯೂವಲ್, ಸುಮ್ನೆ ಟಾರ್ಚರ್ ಕೊಡೋದು, ಜೊತೆಗೆ ಆಮೇಲೆ ಆಫೀಸರ್ ಟ್ರಾನ್ಸ್ಫರ್, ಇಲ್ಲೇ ನಿಮ್ಗೆ ವರ್ಷಕ್ಕೆ ನಿಮ್ಗೆ 600-700 ಕೋಟಿ ಬರ್ತಾ ಇದೆ. ಇದ್ರ ಜೊತೆಗೆ CL7 ಇವಾಗ ಹೊಸ ಕೊಡ್ತಾರೆ ಲೈಸೆನ್ಸ್, ಬಿಕಾಸ್ ಬೇರೆ ಯಾವುದು ಕೊಡೋದಕ್ಕೆ ಆಗಲ್ಲ. ಸೊ ಆ ಲೈಸೆನ್ಸ್ ಗಳು ಲೆಕ್ಕ ಹಾಕೊಂಡ್ರೆ ಇವಾಗ ಇವ್ರ ಆಡಿಯೋದಲ್ಲೇ ನೋಡಿದ್ರೆ ಅವರು ಲಂಚ 80 ಲಕ್ಷ ಕೇಳ್ತಾರೆ ಫಸ್ಟ್, ಅದಾದ್ಮೇಲೆ 75 ಲಕ್ಷ ಫಿಕ್ಸ್ ಆಗ್ತಾರೆ. ಕರೆಕ್ಟ್ ಅಲ್ವಾ ಸರ್? 75 ಫಿಕ್ಸ್ ಆಗ್ಬಿಟ್ಟು ಆಮೇಲೆ ಕೊಡ್ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದು. ಸೊ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ಇಲಾಖೆ ಮೇಲೆ RV ತಿಮ್ಮಾಪುರ ಮೇಲೆ
ಅವತ್ತಿಂದ ಬರ್ತಾ ಅಧಿಕಾರಿಗಳ ಇದೆ. ಲೆವೆಲಲ್ಲಿ ನಡೀತಾ ಇದೆ. ಅಧಿಕಾರಿಗಳ ಹೆಸರನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಸಚಿವರು ಇದೇ ಸಬೂಬ್ ಕೊಟ್ಟಿರೋದು. ಎಲ್ಲೂ ಕೂಡ ಆರ್ ವಿ ತಿಮ್ಮಾಪುರ ಸೇಮ್ ಪ್ರಶ್ನೆ, ಎಲ್ಲೂ ಕೂಡ ಸಚಿವರ ಹೆಸರಿಲ್ಲ, ಕೇವಲ ಮಂತ್ರಿ ಅಂದ್ಬಿಟ್ರೆ ಇವರೊಬ್ಬರೇನ ಮಂತ್ರಿ ಇರೋದು. ಹಾಗಾದ್ರೆ ಈ ರೀಸೆಂಟ್ ರಿಲೀಸ್ ಆಗಿರೋ ಆಡಿಯೋನಲ್ಲಿ ಅವರು ಸ್ಪೆಸಿಫಿಕ್ ಆಗಿ ನಿಮ್ಗೆ ಏನಾದ್ರು ಬೇಕಂತ ಹೇಳಿದ್ರೆ ನೀವು ಮಂತ್ರಿಗಳ ಮಗನ ಹತ್ರನೇ ಮಾತಾಡ್ಬೇಕು. ಯಾವ ಮಂತ್ರಿ? ಆಯ್ತು, ಹಾಗಾದ್ರೆ ಅಬಕಾರಿ ಮಂತ್ರಿ ಇಲ್ಲ ಅಂದ್ರೆ ಮುಖ್ಯಮಂತ್ರಿನಾ? ಮುಖ್ಯಮಂತ್ರಿನೂ ಮಂತ್ರಿನ ತಾನೆ. ಹಾಗಾದ್ರೆ ಮುಖ್ಯಮಂತ್ರಿ ಹೆಸರು ಹೇಳಿದ್ರು ಅವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಂತಾ ಇದಾರೆ ದುಡ್ಡಿಲ್ಲ ಹಾಗಾದ್ರೆ? ಕಮಾನ್, ಈ ಸೆನ್ಸ್ಲೆಸ್ ಆರ್ಗ್ಯುಮೆಂಟ್ ಎಲ್ಲ ಮಾಡಬಾರ್ದು ಅವರು. ಈ ವಿಚ್ ಇಸ್ ವೆರಿ ಕ್ರಿಸ್ಟಲ್ ಕ್ಲಿಯರ್. ಇದು ಫಸ್ಟ್ ಟೈಮ್ ಅಲ್ಲ, ಅದು ಬ್ಯಾಕ್ ಟು ಬ್ಯಾಕ್. ಅಷ್ಟೇ ಯಾಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ದಿನೇಶ್ ಕಲ್ಲಳ್ಳಿ ಸಾಮಾಜಿಕ ಕಾರ್ಯಕರ್ತ, ಅವರು ಅಷ್ಟೇ ಒಂದ್ ತಿಂಗಳು ಮುಂಚೆ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ 564 ಲೈಸೆನ್ಸ್, ಸಣ್ಣ ಲೈಸೆನ್ಸ್ ರಿನ್ಯೂವಲ್ ವಿಚಾರದಲ್ಲಿ ನಿಮ್ಗೆ ಒಂದೊಂದು ಲೈಸೆನ್ಸ್ಗೆ 1 ಕೋಟಿ ಅಥವಾ 560 ಕೋಟಿ ಲೂಟಿ ಮಾಡಿದ್ದಾರೆ, ಕರಪ್ಷನ್ ಆಗಿದೆ. ದಿನೇಶ್ ಕಲ್ಲಳ್ಳಿನೂ ಕೊಟ್ಟಿದ್ದಾರೆ ಕಂಪ್ಲೇಂಟ್. ಸೊ ನಾನ್ ಹೇಳ್ತಿರೋದು ಬ್ಯಾಕ್ ಟು ಬ್ಯಾಕ್ ನಿಮ್ಮ ಮೇಲೆ ಅಲಿಗೇಷನ್ ಪ್ರತಿಯೊಬ್ರು ಮಾಡ್ತಿದ್ದಾರೆ ಅಂತ ಹೇಳಿದಾಗ ನೀವು ಅಬಕಾರಿ ಮಂತ್ರಿ ತಿಂದ್ರೆ ಇನ್ಯಾರು ತಿಂತಾ ಇದ್ದೀರಾ ರೀ ಅಲ್ಲಿ? ಹಂಗಾರೆ ಯಾವ ಮಂತ್ರಿ ಹೇಳಿ? ನೀವು ಅಬಕಾರಿ ಮಂತ್ರಿ ಅಲ್ಲ ಅಂದ್ರೆ ಮುಖ್ಯಮಂತ್ರಿನಾ, ಉಪಮುಖ್ಯಮಂತ್ರಿನಾ, ಸರಿ, ಅಥವಾ ಇನ್ಯಾರೋ IT-BT ಮಂತ್ರಿನಾ, ಅಥವಾ ಇನ್ಯಾರು ರೂರಲ್ ಡೆವಲಪ್ಮೆಂಟ್ ಮಂತ್ರಿನಾ? ಯಾವ ಮಂತ್ರಿ ಅಂತ ಹೇಳಿ. ಯಾರ ಬೇರೆ ರಾಜ್ಯದ ಮಂತ್ರಿ ಅಂತ ಆಗೋದಿಲ್ಲ, ಇದೇ ರಾಜ್ಯದವರೇ ಆಗ್ಬೇಕು. ನಾನು ಹೇಳದ್ನಲ್ಲ, ಈ ದಿವಾಳಿ ಎದ್ದೋಗಿರೋ ಗಬ್ಬೆದ್ದೋಗಿರೋ ಸರ್ಕಾರದಲ್ಲಿ ಇವ್ರು ಸಿಕ್ಕಿದ ಕಡೆ ಎಲ್ಲ ಕೈ ಹಾಕ್ತಾ ಇದ್ದಾರೆ. ಅಷ್ಟೇ ಯಾಕಪ್ಪ, ನಮ್ಮನ್ನು ಬಿಟ್ಬಿಡಿ ರಾಜಕಾರಣ ಮಾಡ್ತಿದೀವಿ ಅಂತ ಅನ್ಕೋಣ. ಬಸವರಾಜ ರಾಯರೆಡ್ಡಿ ಏನ್ ಹೇಳಿದ್ರು? ಕರ್ನಾಟಕ ಇಸ್ ನಂಬರ್ 1 ಟುಡೇ ಇನ್ ಕರಪ್ಷನ್ ಅಂತ ಹೇಳಿದ್ರು. ಯಾರು ಅವರು? ಅವ್ರ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ. ಅವರೇ ಓಪನ್ ಆಗಿ ಹೇಳ್ಬೇಕಾದ್ರೆ ಆಗ ಇನ್ನೇನ್ ಮುಖ ಇಟ್ಕೊಂಡು ಮಾತಾಡ್ತಿದ್ದಾರೆ? ಇವತ್ತು ಕಾಂಗ್ರೆಸ್ ಪಕ್ಷದ ವಕ್ತಾರರಿಲ್ಲ, ಬಟ್ ಸಮೀವುಲ್ಲಾ ಸರ್ ಅಲ್ಲ, ಏನ್ ಮುಖ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದವ್ರು ಬರ್ತಾರೆ ಬಿಡಿ, ಅದವ್ರು ಡಿಸೈಡ್ ಮಾಡ್ಕೊಳ್ಳಿ ಸರ್. ಸಮೀವುಲ್ಲಾ ಸರ್, ಒಂದು ಬ್ಯಾಲೆನ್ಸ್ ಒಪಿನಿಯನ್ ಬೇಕು ಅನ್ನೋ ಕಾರಣ ಕೇಳ್ತಾ ಇದ್ದೀನಿ. ಭ್ರಷ್ಟಾಚಾರಿಗಳಿಗೆ ಅಬಕಾರಿ ಇಲಾಖೆ ಒಂದ್ ಅರ್ಥದಲ್ಲಿ ಚಿನ್ನದ ಮೊಟ್ಟೆ ಇಡೋ ಕೋಳಿ. ಈ ಚಿನ್ನದ ಮೊಟ್ಟೆ ಇಡೋ ಕೋಳಿ ಆಗಿದ್ದು ಕೇವಲ ಕಾಂಗ್ರೆಸ್ ಸರ್ಕಾರ ಈ ಟರ್ಮ್ ಅಲ್ಲಿ ಬಂದಾಗ ಮಾತ್ರನಾ? ಹಿಂದೆ ಈ ಕಿಕ್ ಬ್ಯಾಕ್, ಲೈಸೆನ್ಸ್ ಅಲ್ಲಿ ಭ್ರಷ್ಟಾಚಾರ, ರಿನಿವಲ್ ಭ್ರಷ್ಟಾಚಾರ ಏನು ಇಲ್ಲೇ ಇಲ್ವಾ? ಸರಣಿಯಾಗಿ ಸತತವಾಗಿ ನಡ್ಕೊಂಡ್ ಬಂದಿದೆ ಮತ್ತು ಎಲ್ಲಾ ಪಕ್ಷಗಳು ಕೂಡ ಪಾಲ್ದಾರರು, ಮತ್ತೆ ಹಂತ ಹಂತವಾಗಿ ಜಾಸ್ತಿನೇ ಆಗ್ತಾ ಬಂದಿದೆ, ಕಡಿಮೆ ಅಂತೂ ಆಗ್ತಾ ಇಲ್ಲ. ಒಂದು ಕಾರಣಕ್ಕೆ ಅಬ್ಕಾರಿ ಲಾಬಿ ಅಂತಂದರೆ ಸರ್ಕಾರವನ್ನೇ ಚೇಂಜ್ ಮಾಡೋಷ್ಟು ಪ್ರಬಲವಾದ ಲಾಬಿ ಅಂತಲೇ ಗುರುತಿಸಲ್ಪಡ್ತಿದ್ರು. MLAಗಳನ್ನ ಅಲ್ಲಿ ಅವ್ರನ್ನ ಪೊಲಿಟಿಕಲ್ ಡಿಸಿಷನನ್ನು ತೆಗೆದುಕೊಳ್ಳೋದ್ರಲ್ಲಿ ಈ ಅಬ್ಕಾರಿ ಲಾಬಿ ದೊಡ್ಡ ಪ್ರಮಾಣದಲ್ಲಿ ಅವ್ರ ಮೇಲೆ ಪ್ರಭಾವವನ್ನು ಕೂಡ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಬೀರ್ತಾ ಇತ್ತು. ಇಲ್ಲಿ ಪ್ರದೀಪ್ ಬಂದಿದ್ದಾರೆ, ಮೋಸ್ಟ್ ರಿಲೆವೆಂಟ್ ಪರ್ಸನ್ ಪ್ರದೀಪ್ ಅಂತ ನನಗನ್ಸುತ್ತೆ ಈ ಡಿಸ್ಕಷನಿಗೆ. ಮೋಸ್ಟ್ ರಿಲೆವೆಂಟ್ ಪರ್ಸನ್ ಅವ್ರು ಪ್ರದೀಪ್. ಈಗ ಮಂತ್ರಿ ಯಾರು ಅಂತ ಅವರು ಕೇಳ್ತಿದ್ದಾರೆ. ಲಕ್ಷ್ಮೀನಾರಾಯಣ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇವರಿಗೂ ನೋಟಿಸ್ ಕೊಟ್ಟಿದ್ದಾರೆ, ಇವರು ರಿಪ್ಲೈ ಮಾಡಿ ಬಂದಿದ್ದಾರೆ. ಇನ್ನು ಕಂಪ್ಲೇಂಟು ಬಾಕಿ ಇರೋದು ಯಾರಿಗೆ? ಮಿನಿಸ್ಟ್ರಿಗೆ. ಹೀಗಾಗಿ ಲೋಕಾಯುಕ್ತ ಆ ಸಂಬಂಧಪಟ್ಟ ಮಂತ್ರಿಗೆ ನೋಟಿಸ್ ಕೊಡುತ್ತಾ? ನೋಟಿಸ್ ಕೊಟ್ಟಾಗ್ಲಾದ್ರೂ ಆ ಮಂತ್ರಿ ಯಾರು ಅಂತ ಗೊತ್ತಾಗುತ್ತಾನೆ. ಕರೆಕ್ಟ್. ಆ ಮಂತ್ರಿ ಹೆಸರು ಲೋಕಾಯುಕ್ತರ, ಆ ಮಂತ್ರಿ ಮೇಲೆ ಕೊಟ್ಟಿರುವ ದೂರು ಲೋಕಾಯುಕ್ತದ ಮುಂದೆ ಪೆಂಡಿಂಗ್ ಅಲ್ಲಿದೆ. ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡ್ತಿದೆ ಅನ್ನೋದಕ್ಕೆ ಇವರಿಂದ ಸ್ಟೇಟ್ಮೆಂಟ್ ಪಡ್ಕೊಂಡಿರೋದೇ ಸಾಕ್ಷಿ. ಇನ್ನು ಆಫೀಸರ್ಸು ಮತ್ತೆ ಮಾತಾಡಿರೋ ಜಾಯಿಂಟ್ ಕಮಿಷನ್ ನಾಗರಾಜಯ್ಯ ಅವರಿಗೆ ಕರೆಸಿ ಮಾತಾಡೋದು ಅಥವಾ ನೋಟಿಸ್ ಕೊಡೋದು ಏನೋ ಒಂದು ಬಾಕಿ ಇದೆ. ಅಂದ್ರೆ ಮಂತ್ರಿ ಭ್ರಷ್ಟಾಚಾರದ ಕಾರ್ಮೋಡದ ಸುಳಿಯಲ್ಲಿ ಸಿಲುಕಿದಾನೆ ಅನ್ನೋದಕ್ಕೆ ಲೋಕಾಯುಕ್ತ ನಡೆಸ್ತಿರುವ ತನಿಖೆನೇ ಪ್ರಿಲಿಮಿನರಿ ಸಾಕ್ಷಿ ಆಗುತ್ತೆ, ಅವನು ಆರೋಪಿತ ಅಂತ ತೋರಿಸೋದಕ್ಕೆ. ನಂಬರ್ 1. ನಂಬರ್ 2, ಪ್ರದೀಪ್ ಯಾಕೆ ಈ ಡಿಸ್ಕಷನ್ಗೆ ನಾನು ರಿಲೆವೆಂಟು ಅಂತ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ಯಾವುದೇ ಮಂತ್ರಿ ಮೇಲೆ ನೀವು ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ ನೀವು ರಾಜ್ಯಪಾಲರ ಕನ್ಸೆಂಟ್ ಬೇಕು, ಸ್ಯಾಂಕ್ಷನ್ ಬೇಕು. ಸ್ಯಾಂಕ್ಷನ್ಗೆ ಮೊದಲು ನೀವು ಕಾಂಪಿಟೇಟಿವ್ ಅಥಾರಿಟಿ ಮುಂದೆ ದೂರು ಸಲ್ಲಿಕೆ ಆಗಬೇಕು. ಈಗ ದೂರು ಸಲ್ಲಿಕೆ ಮಾಡಿದ್ದಾರೆ, ಅವರು ಆ್ಯಕ್ಷನ್ ತಗೋತಿದ್ದಾರೋ ಬಿಡ್ತಿದ್ದಾರೋ ನಮಗೆ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಹೈ ಟೈಮ್ ಏನು ರಾಜ್ಯಪಾಲರು ಈಗ ಮಧ್ಯಪ್ರವೇಶ ಮಾಡೋದಕ್ಕೆ. ಅವರು ದೂರು ಕೊಟ್ಟು ಮತ್ತು ಇನ್ನು ಬೇರೆ ಗುರುಸ್ವಾಮಿ ಅವರು ಮತ್ತು ಈ ಟೇಬಲಲ್ಲೇ ನಾವು ಬಾರ್ ಅಸೋಸಿಯೇಷನ್ ಅವರು ಆವಾಗ ಭ್ರಷ್ಟಾಚಾರದ ಅಲಿಗೇಷನ್ ಮಾಡಿದ್ದು ಈ ಸರ್ಕಾರದ ವಿರುದ್ಧ, ತಿಮ್ಮಾಪುರ ವಿರುದ್ಧ ಈ ಟೇಬಲಲ್ಲೇ ನಾವು ಚರ್ಚೆ ಮಾಡಿದ್ವಿ. ನಿರಂಜನ್ ಅವರು ಕೂಡ ಇಲ್ಲೇ ಇದ್ರು. ಆವಾಗ ಇದೇ ತಿಮ್ಮಾಪುರ ಬಗ್ಗೆ ಇದೇ ಡಿಸ್ಕಷನ್ ಆಗಿತ್ತು. ಹೀಗಾಗಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡೋದಕ್ಕೆ
ಮತ್ತು ಆ ಮಂತ್ರಿ ಮೇಲೆ ಕ್ರಮಕ್ಕೆ ಆದೇಶ ಕೊಡೋದಕ್ಕೆ ದಿಸ್ ಇಸ್ ಹೈ ಟೈಮ್ ಅಂತ ನಾನು ತಿಳ್ಕೊತೀನಿ. ಬಟ್ ರಾಜ್ಯಪಾಲರದ್ದು ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಐ ಡೋಂಟ್ ನೋ, ಈ ತರ ಅಬ್ಲಿಗೇಷನ್ ಗಳಿಗೆ ಸಿಲ್ಕೊಂಡು ಡಿಸಿಷನ್ ತಗೊಳ್ತಾರೋ ಇಲ್ಲೋ. ಈಗ ರಾಜ್ಯ ಸರ್ಕಾರದ ರಾಜ್ಯಪಾಲರು ಏನೇ ಡಿಸಿಷನ್ ತಗೊಂಡ್ರು ಕಾಂಗ್ರೆಸ್ ಹತ್ರ ಸ್ಟ್ಯಾಂಡರ್ಡ್ ಉತ್ತರ ಇದೆ. ಕೇಂದ್ರ ಸರ್ಕಾರದ ಕೈ ಮುಂದೆ ಬಿಜೆಪಿಯ ಪಪ್ಪೆಟ್ಟು. ಅಬ್ಲಿಗೇಷನ್ ಪ್ರಶ್ನೆ ಅಸೆಂಬ್ಲಿನಲ್ಲಿ ನಡೆದಿರೋ ಘಟನೆ ಮಾಮೂಲಿ ಘಟನೆ. ಬಟ್ ಬಿಟ್ಟಿಲ್ಲ ಸರ್, 3 ದಿನದಿಂದ ಅದೇ ಆಗ್ತಿದೆ ರಾಜ್ಯಪಾಲರ ವಿರುದ್ಧ ಚರ್ಚೆ ಕೂಡ. ಅವೆಲ್ಲ ಕಾಮನ್ ಬಿಡಿ, ಅಸೆಂಬ್ಲಿನಲ್ಲಿ ನಡೆದಿರೋದು ಮಾಮೂಲಿ. ಅವರು ಒಂದು ಪೊಲಿಟಿಕಲ್ ಇಶ್ಯೂ ಮಾಡ್ಕೊಂಡಿದ್ದಾರೆ, ಅದರಿಂದ ರಾಜ್ಯಪಾಲರು ಬಿಕ್ಕಟ್ಟಲ್ಲಿ ಸಿಕ್ಕಿದ್ದಾರೆ, ಆ ಥರದ್ದು ಏನಿಲ್ಲ, ಮಾಮೂಲಿ ಬೇಕಾದಷ್ಟು ಆಗ್ಬಿಟ್ಟಿದ್ದಾವೆ. ಆಬ್ಲಿಗೇಷನ್ ಅಂದ್ರೆ ಸಹಜವಾಗಿ ಹೇಳ್ತಾರೆ. ಇಂಥ ಪ್ರಕರಣದಲ್ಲೂ ಕೂಡ ಕ್ರಮ ಕೈಗೊಳ್ಳದೆ ಹೋದ್ರೆ ರಾಜ್ಯಪಾಲರು ಯಾಕೆ ಇರ್ಬೇಕು? ಇದು ಪ್ರಶ್ನೆ. ಇದು ಕಣ್ಣಿಗೆ ರಾಚುವಂತಹ ಇಲ್ಲ. ಇಷ್ಟು ದಿನ ಆದ್ರೂ ಕೂಡ ಆಕ್ಷನ್ ತೆಗೆದುಕೊಳ್ಳದೆ ಇರೋದು ನೋಡಿದ್ರೆ ಯಾರೋ ಕಾಣದ ಕೈಗಳು ಅವನ್ನ ರಕ್ಷಣೆ ಮಾಡ್ತಿದ್ದಾವೆ ಅಂತ ಅನ್ಸುತ್ತೆ. ಆ ಕಾಣದ ಕೈಗಳು ಯಾರು? ಅನುಮಾನ ಇರೋದು ಅದೇನೆ ಪ್ರದೀಪ್ ಅವರೇ. ನಾವು 1 ವರ್ಷದ ಹಿಂದೆನೂ ಡಿಬೇಟ್ ಮಾಡಿದ್ವಿ. 1 ವರ್ಷದಿಂದ ಇಲ್ಲಿವರೆಗೂ 10 ಬಾರಿ ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ ಪ್ರಸ್ತಾಪಗಳಾಗಿದೆ. ಕೇಸಲ್ಲಿ ನೀವೇ ಮಾಡಿದ್ರಿ ಇದೇ ತರ. ಮೂಡಾ ಕೇಸ್ ನನ್ನ ಪ್ರತ್ಯೇಕ ಪ್ರಶ್ನೆ ಇದೆ ಸರ್. ಬಟ್ ಇದಕ್ಕೇನೆ ರಿಲೆವೆಂಟ್ ಆಗಿ 1 ವರ್ಷದಿಂದ ಈ ತರ ಆರೋಪ ಕೇಳೋಕ್ ಸಿಕ್ತಿದ್ರು ಕೂಡ ಸರ್ಕಾರದ ಬಳಿಯಲ್ಲಿ ನೈತಿಕತೆ ಅನ್ನೋದು ಇದ್ದಿದ್ರೆ ಅಟ್ ಲೀಸ್ಟ್ ಮಿನಿಸ್ಟರ್ನ ಕೂರಿಸ್ಕೊಂಡ್ಬಿಟ್ಟು ಪ್ರಶ್ನೆನಾರು ಕೇಳಿರ್ತಿದ್ರು, ಅಥವಾ ತನಿಖೆಗೆ ನೀವು ಸಹಕರಿಸಿ ಅನ್ನೋ ಆದೇಶನಾದ್ರೂ ಬಂದಿರ್ತಿತ್ತು. ಬಂದಿದ್ಯಾ ಸರ್? ಮಾಧ್ಯಮವಾಗಿ ನಮಗಂತೂ ಮಾಹಿತಿ ಬಂದಿಲ್ಲ. ವಿರೋಧ ಪಕ್ಷವಾಗಿ ನಿಮ್ಗಾದ್ರೂ ಬಂದಿದ್ಯಾ? ನಿಮ್ಗೆ ಮೋಹನ್ ವಿಶ್ವ ಅವ್ರಿಗೆ ಅಲ್ಲ, ಈಗ ಒಂದು ಲಕ್ಷ್ಮೀನಾರಾಯಣ್ ಸರ್ ಆಲ್ರೆಡಿ ಹೇಳಿದ್ರು, ಒಂದು ಸ್ಟೇಟ್ಮೆಂಟು, ಒಂದು ಎನ್ಕ್ವೈರಿ ಇಸ್ ಗೋಯಿಂಗ್ ಆನ್ ಪೆಂಡಿಂಗ್ ಇನ್ ಬಿಫೋರ್ ದಿ ಲೋಕಾಯುಕ್ತ ಇಸ್ ಕರೆಕ್ಟ್. ಸೊ ಲೋಕಾಯುಕ್ತ ಈ ಕ್ಷಣದವರೆಗೆ ಅಂದರೆ ಈಗ ಆಲ್ರೆಡಿ ಆಕ್ಷನ್ ತಗೋಬೇಕಾಯ್ತು, ತಗೊಂಡಿಲ್ಲ ಅಂತಂದರೆ ನೆಕ್ಸ್ಟ್ ಆಪ್ಷನ್ ನಮಗಿರ್ತಕ್ಕಂಥ ರಾಜ್ಯಪಾಲರ ನಡುವೆ ಮುಂದೆ ಹೋಗಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ತಗೊಂಡು ನಾವು ವಿ ಶುಡ್ ರಿಜಿಸ್ಟರ್ಡ್ ದಿ ಪ್ರೈವೇಟ್ ಕಂಪ್ಲೇಂಟ್ ಬಿಫೋರ್ ದಿ ಜುರಿಸ್ಡಿಕ್ಷನ್ ಮ್ಯಾಜಿಸ್ಟ್ರೇಟ್. ಇದು ಆಗಬೇಕು ಅವ್ರ ಕಡೆಯಿಂದ. ಆ್ಯಸ್ ಎ ಕಂಪ್ಲೇಂಟ್ ಅವ್ರು ಇರೋದ್ರಿಂದ ಅವರು ನೆಕ್ಸ್ಟ್ ಪ್ರೊಸೆಸ್ಗೆ ಕಾಲಿಡಬೇಕು. ಯಾಕೆಂದರೆ ನಮ್ಮದೇ ಮೂಡ ಕೇಸಲ್ಲೂ ಅದೇ ಥರ ಆಯಿತು. ಯಾಕೆಂದ್ರೆ ನಾನು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟೆ, ಲೋಕಾಯುಕ್ತಲ್ಲಿ ಏನು ಆಕ್ಷನ್ ತಗೊಳ್ಳದೇ ಇದ್ದ ಕಾರಣಕ್ಕೋಸ್ಕರ ನಾನು ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಹೋಗಿದ್ದು. ಸೊ ಇಲ್ಲಿ ಅವರು ನೆಕ್ಸ್ಟ್ ಸ್ಟೆಪ್ಸ್ನ ತಗೋಬೇಕು, ಆವಾಗ ರಾಜ್ಯಪಾಲರು ಇಂಟರ್ವ್ಯೂನ ಆಗ್ತಾರೆ. ಸೊ ಕರೆಕ್ಟಾ ಸರ್? ಸೊ ನೀವು ರಾಜ್ಯಪಾಲರಿಗೆ ಇಂಟರ್ವ್ಯೂನ್ಗೆ ಈಗ ಸೂಕ್ತವಾದ ಸಮಯ ಮಾಡಬೇಕು. ಒಂದು. ಎರಡನೇದು ಸರ್, ನಿಮ್ಗೆ ಇನ್ನೊಂದು ಮಾಹಿತಿ ಹೇಳ್ತೀನಿ. 8/9/2025 ನನ್ನ ಸ್ನೇಹಿತರು ರಮೇಶ್ ಅಂತೇಳಿ ಅಡ್ವೊಕೇಟು, ಅವರು ಮೇಜರಾಗಿ ಈ ಎಕ್ಸೈಸ್ ಕೇಸ್ನ ಅಟೆಂಡ್ ಮಾಡ್ತಾರೆ. ಅವರು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನಂತಂದ್ರೆ ಅವರ ಕಕ್ಷಿದಾರರ ಹತ್ರ ಜಾಯಿಂಟ್ ಕಮಿಷನರ್ ನಾಗರಾಜಯ್ಯ ಈಸ್ ಡಿಮ್ಯಾಂಡಿಂಗ್ ದಿ ಅಮೌಂಟ್, ನನಗಿಷ್ಟು ಮಿನಿಸ್ಟ್ರಿಗೆ ಇಷ್ಟು ಕೊಡಬೇಕು, ನೀವು ಇಷ್ಟನ್ನು ಕೊಟ್ಟರೆ ಆ ಮಿನಿಸ್ಟ್ರಿಗಾರ ಕೊಡಿ, ಅವ್ರ ಮಗನಿಗಾರ ಕೊಡಿ ಅನ್ನೋ ಆಡಿಯೋ ಅವ್ರ ಹತ್ರನೂ ಇರ್ತದೆ. ಮತ್ತು ನೇರವಾಗೂ ಅವ್ರು ಮಾತಾಡಿರ್ತಾರೆ. ಎಸ್, ಆಡಿಯೋನೂ ಇದೆ. ಎಸ್, ನಾಗರಾಜಯ್ಯನವರೇ ನೇರವಾಗಿ ಹೇಳ್ತಾರೆ, ನನಗೆ ಇಷ್ಟು ಕೊಡಿ, ನನ್ನ ಅಥವಾ ಅವ್ರ ಮತ್ತೆ ಇವ್ರಿಗೆ ಮಿನಿಸ್ಟ್ರಿಗೆ ಅವ್ರ ಮಗನಿಗೆ ಇಷ್ಟು ಕೊಟ್ಬಿಡಿ, ಅಥವಾ ನೀವು ಅವ್ರ ಕಡೆ ನನಗೆ ಫೋನ್ ಮಾಡಿಸ್ಬಿಟ್ಟು ಹೋಗಿ ನಾನು ಕೊಡ್ತೀನಿ ಲೈಸೆನ್ಸ್. ಇದು ಏನು CL7ಗೆ. ಯಾಕೆಂದರೆ CL2 ಆ್ಯಂಡ್ CL9 ಈಗ ಯಾವ ಕೊಡ್ತಾ ಇಲ್ಲ, ಆಲ್ರೆಡಿ ಅದು ಯಾವತ್ತು ಇದು ಸ್ಯಾಂಕ್ಷನ್ ಆಗಿಲ್ಲ. ಓನ್ಲಿ CL7ನ ಲಾಸ್ಟ್ BJP ಗೌರ್ಮೆಂಟ್ ಅದನ್ನು ಕ್ರಿಯೇಟ್ ಮಾಡ್ತು ಫಾರ್ ದಿ ಪರ್ಪಸ್ ಆಫ್ ದಿ ಇಂಪ್ರೂವ್ಮೆಂಟ್ ಟೂರಿಸಮ್. ಆ ಟೂರಿಸಂನಲ್ಲಿ ಎಷ್ಟು ಮೋಸ ಆಗ್ತಿದೆ ಅಂತಂದ್ರೆ, ಕೇವಲ ಫಾರ್ ದ ಪರ್ಪಸ್ ಆಫ್ ದ ಬಿಲ್ಡಿಂಗ್ ಟೇಕಿಂಗ್ ದಿ ಒಬ್ಟೈನ್ ದಿ ಲೈಸೆನ್ಸ್, ಬಿಲ್ಡಿಂಗ್ ಕಟ್ತಾರೆ, ಅಲ್ಲಿ ಯಾವ ಲಾಡ್ಜಿಂಗ್ ಆಗಲಿ ರೆಸ್ಟೋರೆಂಟ್ ಆಗಲಿ ಮಾಡಲ್ಲ, ಕೇವಲ ರನ್ನಿಂಗ್ ಮಾಡೋದು ಅಲ್ಲಿ ಈ ಲೈಸೆನ್ಸ್ ನ ಮಾತ್ರ ರನ್ ಮಾಡ್ತಾರೆ. ಸೊ ದಟ್ ಈಸ್ ದಿ ಇಲ್ಲಿಗಲ್. ನೀವು ಎಲ್ಲಾ ಕಡೆ ಟೂರಿಸಂ ಮಾಡ್ಲಿ ಅಂತ ಮಾಡಿದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು. ಪ್ರದೀಪ್ ಸರ್, ಆಶ್ಚರ್ಯ ಆಗ್ತಾ ಇರೋದು ವಿತ್ ಆಡಿಯೋ ಸಾಕ್ಷಿ ಇದ್ರೂ ಕೂಡ ಇಷ್ಟೊಂದು ನಮ್ನೆಸ್ ನೋಡಿ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿ ವಕೀಲರು ಕೊಟ್ಟಿದ್ದಾರೆ. ನಾನು 20 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ನಾನು ಈ ಫೀಲ್ಡ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ನಾನು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ವಿತ್ ಆಡಿಯೋ ಕ್ಲಿಪ್ಪಿಂಗ್ಸು ಕೊಟ್ಟಿದ್ದಾರೆ. ಆದ್ರೆ ಈವನ್ ಟಿಲ್ ಟುಡೇ 8/9/2025 ಈವನ್ ಟಿಲ್ ಟುಡೇ they not take any single action. ಅಂದ್ರೆ ಇದರಲ್ಲಿ ಎಷ್ಟು ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ ಮೇ ಬಿ 6,000 ಕೋಟಿಯಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಒಂದು ಅಂದಾಜು. ಯಾಕೆ ನಾವು ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ, ಒಂದು ಅಂದಾಜು. ಇವರು ಕೊಟ್ಟಿರ್ತಕ್ಕಂಥ ಲೈಸೆನ್ಸು, ಟ್ರಾನ್ಸ್ಫರು, ಶಿಫ್ಟಿಂಗು, ಇದೆಲ್ಲವನ್ನು ಲೆಕ್ಕ ಹಾಕೊಂಡು ನಾವು ಹೇಳೋದಾದ್ರೆ ಇಷ್ಟು ಅಂದಾಜು ಆಗಿರಬಹುದು ಅಂತ. ಯಾಕಂದ್ರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಇವರು ವಸೂಲಿ ಮಾಡಿರೋದು ನಿಜ, ಇದು ಸತ್ಯ. ಇದ್ರ ಮೇಲೆ ಅವ್ರು ನೋಡಿ ಎಷ್ಟು ಒಬ್ಬ ಮಂತ್ರಿಗಳಾಗಿ ಎಷ್ಟು ಉದ್ದಟತನದ ಬೇಜವಾಬ್ದಾರಿ ಹೇಳಿಕೆಯನ್ನ ಒಂದು ಚಾನಲ್ ಕೊಡ್ತಾರೆ. ಔಟ್ಸೈಡ್ ದಿ ಹೌಸ್ ಅಧಿವೇಶನ ನಡೀತಿರ್ಬೇಕಾದ್ರೆ ಔಟ್ಸೈಡ್ ದಿ ಹೌಸ್ ಅವ್ರ ಸ್ಟೇಟ್ಮೆಂಟ್ ಮಾಡೋದೇ ತಪ್ಪು. ಮೊನ್ನೆ ಫಸ್ಟ್ ಡೇ ಅವರು ಸದನದ ಹೊರಗೆ ಬಂದು
ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಆಮೇಲೆ ಹೌಸ್ ಅಲ್ಲಿ ನಡೀತಿರ್ಬೇಕಾದ್ರೆ ಹೌಸಿನ ಚರ್ಚೆಯಲ್ಲಿ ಪಾಲ್ಗೊಂಡ ಬಳಿಕ ಅಲ್ಲೇ ಆನ್ಸರ್ ಕೊಡ್ಬೇಕಾಗುತ್ತೆ. ಅದು ಪ್ರಿವಿಲೇಜ್ ಆಫ್ ದಿ ಮೆಂಬರ್ಸ್, ಹಕ್ಕುಚ್ಯುತಿ ಆಗುತ್ತೆ. ಹೀಗಾಗಿ ಈಗಲೂ ಅಷ್ಟೇ ಹೊರಗಡೆ ಇವಾಗ ಅವ್ರು ಹೇಳ್ಬೋದು ಮಾಧ್ಯಮ ಪ್ರತಿನಿಧಿಗಳು ಫೋರ್ಸ್ ಮಾಡಿದ್ರು, ಹಂಗಾಗಿ ನಾವು ರಿಯಾಕ್ಟ್ ಮಾಡ್ಬೇಕಾಯ್ತು. ಆರೋಗ್ಯ ಬಗ್ಗೆ ಎಷ್ಟು ಉದ್ದಟತನ ಅಂದ್ರೆ ನನ್ನ ಇಲಾಖೆ ಅಲ್ಲ ಎಲ್ಲ ಇಲಾಖೆ ನಡೀತಿದೆ ಅಂತ ಅವರೇ ಹೇಳ್ತಾರೆ ಅವ್ರ ಮೀಡಿಯಾದಲ್ಲಿ. ಎಸ್ ಈಸ್ ಅಡ್ಮಿಟೆಡ್ ಓಪನ್ ಮೀಡಿಯಾ. ಸೊ ಅವ್ರಿಗೆ ಇದ್ರೆಲ್ಲ ಅರ್ಥ ಆಗಿದೆ ಎಷ್ಟು ಮಟ್ಟಿಗೆ ಅವ್ರು ಭ್ರಷ್ಟಾಚಾರ ಮಾಡಿದೀವಿ ಅಂತ. ಅಂದ್ರೆ ಬೇರೆ ಇಲಾಖೆಲ್ಲೂ ಆಗ್ತಿದೆ, ನಾನು ಒಬ್ಬನೇ ಟಾರ್ಗೆಟ್ ಮಾಡಬೇಡಿ ಅಂತ. ಅಂದ್ರೆ ಅದ್ರ ಅರ್ಥ ಆಕ್ಷನ್ ಅನ್ನೋದಾಗುತ್ತೆ ಅನ್ನೋ ನಿರೀಕ್ಷೆ ಹೆಂಗೆ ಸರ್? ಇಲ್ಲ ನೀವು ಕಂಪ್ಲೇಂಟ್ ಕೊಟ್ರಿ, ಎಲ್ಲ ಆಯ್ತು, 3 ಜನನ ಅರೆಸ್ಟ್ ಮಾಡಿದ್ರು, ನಮಗ್ ಬಂದ್ ಮಾಹಿತಿ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಸರ್. 3 ಜನಕ್ಕೆ ಬೇಲ್ ಆಗಿದೆಯಂತೆ. ಅರೆಸ್ಟ್ ಆದ 3 ಜನ, ಇಬ್ಬರು ಅಧಿಕಾರಿ, ಒಬ್ರು ಕಾನ್ಸ್ಟೇಬಲ್, 3 ಜನ ಅಲ್ಲ. ಅರೆಸ್ಟ್ ಆಗಿರುವ ಅಧಿಕಾರಿಗಳಿಗೆ ಬೇಲ್ ಆಗುತ್ತೆ ಅಂದ್ರೆ ನಾವು ಮಿನಿಸ್ಟರ್ ರಾಜೀನಾಮೆ ಎಲ್ಲೋ ದೂರದ ಕನಸು ಕಾಣ್ತಾ ಇದೀವ ಅಂತ ಸರ್? ಅದೇ ಮೇಡಮ್ ನೋಡಿ, ಇದು ಈ ವರ್ಷದಲ್ಲಿ ಫಸ್ಟ್ FIR ಹೈಯೆಸ್ಟ್ ಅಮೌಂಟದು, ಅದು 2,30,00,000. ಇದಕ್ಕೆ ಬೇಲ್ ಬಂದಿದೆ. ನೀನು ಎಲ್ಲಿ ಹೋಗಿ ನಾವು ಕೇಳೋದು? 3 ಜನಕ್ಕೆ ಬೇಲ್ ಸಿಕ್ಕಿದೆ, 3 ಜನಕ್ಕೆ ಬಂದಿದೆ. ಅದು ರೀಸನ್ಸ್ ನೋಡ್ಬೇಕು ಸರ್. ಒಬ್ರು ಮನೇಲಿ ಯಾರೋ ನಿಜ ಇರ್ಬೋದೇನೋ ಗೊತ್ತಿಲ್ಲ, ಒಬ್ರು ಮನೇಲಿ ಯಾರೋ ತೀರ್ಕೊಂಡಿದ್ದಾರೆ, ಇನ್ನೊಬ್ರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿ ರೆಡ್ ಹ್ಯಾಂಡ್ ಆಗಿ ಲಂಚ ಸ್ವೀಕಾರ ಮಾಡ್ತಾ ಇರುವ ಅಧಿಕಾರಿಗಳಿಗೆ ಬೇಲ್ ಸಿಗುತ್ತೆ. ಲಾ ಸಿಸ್ಟಮ್ ಅದನ್ನ ನೋಡಿ ನಮಗೂ ಎಲ್ಲ ಶಾಕ್ ಆಯ್ತು ಮೇಡಮ್. ನಾವು ಮುಂದೆ ಇದ್ರೆಲ್ಲ ನೋಡಿದ್ವಿ 3 ತಿಂಗಳು ಆಗಲ್ಲ ಅನ್ಕೊಂಡ್ವಿ. ನಾನು ಒಪ್ತೀನಿ. ಆದ್ರೆ ಈ ವಿಷಯದಲ್ಲಿ ಆಸ್ ಎ ಕಂಪ್ಲೇಂಟ್ ಯು ಫೈಲ್ಡ್ ಎ ಕಂಪ್ಲೇಂಟ್ ಚಾಲೆಂಜ್ ದಟ್ ಆರ್ಡರ್. ಹೌದು ಸರ್, ಮಾಡಬೇಕು. ಹೈಕೋರ್ಟ್ ಆಫ್ ಕರ್ನಾಟಕ ಯಾಕೆಂದ್ರೆ ಬೇಲ್ ಕೊಟ್ಟಿರೋದು ಇಂಥ ರೀಸನ್ಗೋಸ್ಕರ ಇವ್ರಿಗೆ ಬೇಲ್ ಅದು ಮಾಡ್ತಾ ಇದೀವಿ ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿ, ಅಥವಾ ಸರ್ಕಾರ ಕೂಡ ಇದನ್ನ ಚಾಲೆಂಜ್ ಮಾಡಬೇಕಾಗಿತ್ತು. ಖಂಡಿತ. ಈಗ ಅದನ್ನ ಸರ್ಕಾರ ಕೂಡ ಚಾಲೆಂಜ್, ನಿಮ್ಗೂ ಅವಕಾಶ ಇದೆ, ಸರ್ಕಾರಕ್ಕೂ ಅವಕಾಶ ಇದೆ. ಇವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ, ಇವರು ಚಾಲೆಂಜ್ ಮಾಡಿ ಅವ್ರನ್ನ ಒಳಿ ಕಟ್ಟಬೇಕು. ಪ್ರದೀಪ್ ಸರ್ ಕ್ಷಮೆ ಇರ್ಲಿ, ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ನೀವು ಆವೇಶದಲ್ಲಿ ನಾಚಿಕೆ ಮಾನ ಮರ್ಯಾದೆ ಅಂತ ಹೇಳಿ ಪ್ರಶ್ನೆ ಮಾಡ್ತೀರಿ. ಮೊದಲೇ ಕಾಂಗ್ರೆಸ್ ವಕ್ತಾರರು ನಮ್ ಡಿಬೇಟ್ ಬಂದಿಲ್ಲ, ನಾವು ಕುತ್ಕೊಂಡು ಅಜೆಂಡಾ ಸೆಟ್ ಮಾಡ್ತಾ ಇದೀವಿ, ಬೇಕು ಅಂತ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಾವು ಎತ್ಕಟ್ತಾ ಇದೀವಿ, ಹಿಂಗೆಲ್ಲ ನಮ್ ಚಾನೆಲ್ ಮೇಲೆ ಆರೋಪ ಬರುತ್ತೆ ಸರ್. ಭ್ರಷ್ಟಾಚಾರ ಆಗಿದೆ ಅನ್ನೋ ಆರೋಪ ಇದೆ. ಆರೋಪಕ್ಕೆ ಸಂಬಂಧಪಟ್ಟಂತೆ 3 ಜನ ಅರೆಸ್ಟ್ ಆಗಿದ್ರು, 3 ಜನ ಕೂಡ ಆಚೆ ಬಂದಿದ್ದಾರೆ. ಎಂತ ದುರಂತ ಅಪ್ಪ. ಈ ಕಂಪ್ಲೇಂಟ್ ಕೊಟ್ಟವ್ರ ಮನಸ್ಥಿತಿ ಬಗ್ಗೆ ಪ್ರಶ್ನೆ ಬಂದ್ಬಿಡುತ್ತೆ ಸರ್. ನಿಮ್ಗೆ ಏನಂತ ಈ 3 ಜನ ಬೇಲ್ ಮೇಲೆ ಆಚೆ ಬಂದ್ರು? ದರ್ಶನ್ ಕೇಸ್ನ ಹೆಂಗೆ ಅವರು ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿಸಿದ್ರು, ಹಾಗೆ ಈ ಕೇಸಲ್ಲೂ ಭ್ರಷ್ಟಾಚಾರದ ಮುಕ್ತ ಬಗ್ಗೆ ಮಾತಾಡ್ತಕ್ಕಂಥ, ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಮಹಾತ್ಮ ಗಾಂಧೀಜಿ ಬಗ್ಗೆ ಮಾತಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ, 125 ವರ್ಷ ಇತಿಹಾಸದ ಬಗ್ಗೆ ಮಾತಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರೂ ನೈತಿಕವಾಗಿ ಏನಾದ್ರೂ ಗೌರವ ಇದ್ರೆ ಅವರು ಚಾಲೆಂಜ್ ದಟ್ ಆರ್ಡರ್. ಆಕ್ಚುಲಿ ಇನ್ನು ಹೇಳಬೇಕು ಅಂದ್ರೆ, ಇವಾಗ ಅವರು ರಾಮ್ಜಿ ವಿಚಾರದಲ್ಲಿ ಮಹಾತ್ಮ ಗಾಂಧಿ ಹೆಸರು ತಂದು ಮಾತಾಡ್ತಿದಾರಲ್ಲ, ಇವರು ಇದೇ ಮಹಾತ್ಮ ಗಾಂಧಿ ಆದರ್ಶ ಫಾಲೋ ಮಾಡೋರಾದ್ರೆ ಮಹಾತ್ಮ ಗಾಂಧಿ ಏನ್ ಹೇಳಿದ್ರು? ಕಂಪ್ಲೀಟ್ ಲಿಕ್ಕರ್ ಬ್ಯಾನು, ಹೆಂಡ ಸಾರಾಯಿ ಸಹವಾಸ ಮಾಡಬಾರ್ದು ಅಂತ ಹೇಳಿದ್ರು. ಇವರು ಇವತ್ತು ಇದೇ ಸರ್ಕಾರದಲ್ಲಿ ಇದೇ ಹೆಂಡ ಮಾರ್ಕೊಂಡು ಇಲ್ಲೇ 1000 ಕೋಟಿ ನೀರು ಕುಡಿತಾ ಇದ್ದಾರೆ. ಇವರು ಯಾವ ಗಾಂಧೀಜಿ ಬಗ್ಗೆ ಮಾತಾಡ್ತಾರೆ? ಬಟ್ ನನಗೆ ಲಕ್ಷ್ಮೀನಾರಾಯಣ್ ಸರ್ ಇಂದ ಪ್ರತಿಕ್ರಿಯೆ ಬೇಕು ಸರ್. ನಾನು ಮತ್ತೊಮ್ಮೆ ಪ್ರಶ್ನೆ ರಿಪೀಟ್ ಮಾಡ್ತೀನಿ. ಅಧಿಕಾರಿಗಳೇ ಬೇಲ್ ಮೇಲೆ ಆಚೆ ಬಂದಿದ್ದಾರೆ ಅಂದ್ರೆ ಸಚಿವರ ರಾಜೀನಾಮೆ ನಾವು ದೂರದ ಕನಸು ಕಾಣ್ತಾ ಇದೀವಿ ಅಂತ ಹೇಳಿ. ಮೇಡಮ್ ನಾನು ಅಲ್ಲ, ನಾವು ವ್ಯಕ್ತಪಡಿಸೋದಲ್ಲ, ಲೋಕಾಯುಕ್ತ ಆಫೀಸರ್ಸ್ ಅವ್ರಿಗೆ ದಿಗ್ಭ್ರಮೆ. ಇನ್ನೂ ಅವರು ಅದೇ ಡಿಪಾರ್ಟ್ಮೆಂಟ್ ಪೊಲೀಸರು ಇವ್ರ ಹಿಂದೆ ಹೋಗಿ ಒಂದು 15-20 ದಿವಸ ಅವ್ರು ಯಾರಿಗೂ ಬೇಲ್ ಆಗಿಲ್ಲ ಸಣ್ಣ ಸಣ್ಣ ಕೇಸ್ಗಳಿಗೆ. ಇದು ಡೈರೆಕ್ಟು ಇದೆ, ಬೇರೆ ಯಾರು ಮೀಡಿಯೇಟರ್ ಇಲ್ಲ. ಅವರು ನಾನು ಮಾತಾಡಿರೋದು, ಒಬ್ಬ DC ಮಾತಾಡಿರೋದು, ಒಬ್ಬ ಸೂಪರ್ಡೆಂಟ್ ಮಾತಾಡಿರೋದು, ಮಂತ್ರಿ ಹತ್ರ ಮಾತಾಡಿದ್ರು ಅಂತ ಎಲ್ಲ ಹೇಳಿದ್ದಾರೆ. ಈ ಥರ ಕೇಸ್ಗೆ ಇದು ಬಂದಿದೆ ಅಂದರೆ ಅವರು SP DYSP ಅವರಿಗೆ ಏನು ಹೇಳಬೇಕು ಅಂತ ಆಗ್ತಿಲ್ಲ. ಅವ್ರಿಗೆ ಒಂಥರ ಶೇಮ್ಲೆಸ್ ಇದಾಗ್ತಿದೆ. ಏನು ಈ ಥರ ಇದಾಯ್ತಲ್ಲ ನಿಮಗೆ ಈಗ ನೀವು ಆವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಇನ್ನೊಂದು ಆಡಿಯೋ ಅಂತ ಹೇಳಿದ್ರಿ, ಅದರಲ್ಲಿ ಸ್ಪೆಸಿಫಿಕ್ ಆಗಿ ಸಚಿವರ ಹೆಸರು ಹೇಳಿರುವ ಆಡಿಯೋ ಇದೆಯಾ? 100% ಇದೆ. ಮೊನ್ನೆ ಬಂದ ಡಿಬೇಟ್ ಅಲ್ಲೂ ಹೇಳಿದ್ರು ಸರ್, ಅವರು ಸಚಿವರದ್ದೇ ಕನ್ಫರ್ಮ್, ಸಚಿವರ ಪುತ್ರರದ್ದೇ ಕನ್ಫರ್ಮ್ ಇನ್ವಾಲ್ವ್ಮೆಂಟ್ ಅಂತ ಹೇಳಿದ್ರು. ಮಗಂದಾಗಿಲ್ಲ, ಅದು ಬೇರೆ. ಅದಾದ್ಮೇಲೆ ನೋಡಿ ಮೇಡಮ್, ಯಾವುದೋ ಒಂದು ಇನ್ಸಿಡೆಂಟ್ ಆಯಿತು, ಅದನ್ನು ನಾನು ಇಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ. ಒಂದು ಚೆನ್ನೈ ಅವ್ರು ಹೇಳೋದಲ್ಲ, 2.25 ಕೋಟಿ ಡೈರೆಕ್ಟಾಗಿ ತಗೊಂಡಿದ್ದಾರೆ. ಅವ್ರು ಎಷ್ಟು ಕೇಳೋದು ಅಷ್ಟು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಾದಮೇಲೆ ಅವರು ನಾನು ಲೋಕಾಯುಕ್ತ ಇದ್ದಾಗಲೇ ಅಲ್ಲಿ ಇನ್ನೊಂದು ಅವ್ರು ಬ್ರಿವರಿ ಕೊಟ್ಟಿದ್ದಾರೆ, ಆ ಲ್ಯಾಂಡ್ ಓನರ್ ನನಗೆ ಪರಿಚಯ. ಅವ್ರು ಫೋನ್ ಮಾಡಿ ನೋಡಿ ಈ ಥರ ಮಾಡಿದ್ದಾರೆ ನಮ್ಮ ಕ್ಲೈಂಟ್ಗೆ, 2.25 ಕೋಟಿ ಕೊಟ್ಟರು, ಇನ್ನೂ 50 ಅವ್ರ ಮಗನ ಬಿಟ್ಟಿದ್ದಾರೆ, ಈಗ ಇನ್ನು 50 ಲಕ್ಷ ಕೊಟ್ಟರೆ ಕ್ಲಿಯರ್ ಮಾಡಿಸೋದು ಅಂತ. ಮಿನಿಸ್ಟ್ರ್ ಹತ್ರ ಯಾಕೆ ನೀವು ಹೋದ್ರೆ, ಮಿನಿಸ್ಟ್ರ್ ಏನು ಫೈಲ್ ಕ್ಲಿಯರ್ ಮಾಡ್ತಾರೆ ಅಂತ ಕೇಳಿದ್ರೆ, ಗೊತ್ತಿಲ್ಲ, ಯಾರೋ ಬ್ರೋಕರ್ ತೊಗೊಂಡು ಹೋಗ್ಬಿಟ್ಟಿದ್ದಾರೆ, ನಾನು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತೇಳಿ.
ಇದೆಲ್ಲ ಗೊತ್ತಿದ್ದಾಗ ನಾನು ಲೋಕಾಯುಕ್ತದಿಂದನೇ ಮಾತಾಡಿದ್ದೀನಿ, ಅದು ಇದೆ, ವಿಡಿಯೋ ಇದೆ, ಅವ್ರ ಹೆಸರು ಹೇಳಿದ್ರೆ ಅದು ಬಿಡ್ತೀವಿ, ಇನ್ನು ಹಂಗೆ ಇರ್ತಾ ಇಲ್ಲ. ಈಗ ಗವರ್ನರ್ಗೂ ಹಾಕಿದಾಗ ಎಲ್ಲನೂ CD ಇದು ಮಾಡಿ ಕೊಡ್ತೀನಿ ಇದರಲ್ಲಿ. ಅವಾಗ ಕೇಳಿದಾಗ ಇವು ಯಾವಾಗ ಅವರು ಚೆನ್ನೈಯವರು ಅವರು ಯಾವಾಗ ಗೊತ್ತಾಯಿತು, ಅವರು ಹೋಗಿ ನನ್ನ ಹತ್ರ ನಾನು ಕರ್ಕೊಂಬರೋಕೆ ಕೇಳಿದೆ, ಅವ್ರಿಗೆ ಬರೋಕ್ಕೆ ಕೇಳಿದೆ, ನಾನು ಅದೇನಿದೆಯೋ ಅದು ವಸೂಲಿ ಮಾಡಿಕೊಡ್ತೀವಿ ಬಾಪ ಅಂತ. ಅವರು ಎಷ್ಟು ಹುಷಾರು ಅಂತಂದರೆ ಅವ್ರು ನನ್ನ ಹೆಸರು ಹೇಳಿ ಒಂದೇ ದಿವಸಕ್ಕೆ ಲೈಸೆನ್ಸ್ ತೊಗೊಂಡು ಹೋಗಿದ್ದಾರೆ. ಓಕೆ, ಅಂದ್ರೆ ಕರಪ್ಷನ್ಗೆ ಸಹಕಾರ ಮಾಡೋ ಜನ ಕೂಡ ಇರೋದ್ರಿಂದ ನಿಮ್ಮಂತವ್ರು 4 ಜನ ಹೋರಾಟ ಮಾಡ್ತಾರೆ. ಕೇಳಿ, ಈಗ ನನ್ನ ಹೆಸರು ನನ್ನ ಹತ್ರ ಬಂದಿದೆ ಅಂತೇಳಿ ಒಂದೇ ದಿವಸಕ್ಕೆ ಲೈಸೆನ್ಸ್ ತೊಗೊಂಡು ನೆಕ್ಸ್ಟ್ ವೀಕ್ ಕೇಳಿ ಮೇಡಮ್, ಇನ್ನೊಂದಿದೆ ಫರ್ದರ್ ಇದು. ನೆಕ್ಸ್ಟ್ ವೀಕ್ ಅವ್ರದ್ದು ಬ್ರಿವರಿ ಓಪನ್ನು. ನಾನು ಕನ್ಸರ್ನ್ಡ್ ಒಬ್ಬರು ಅಲ್ಲಿ DC ಇದ್ದಾರೆ, ಏನು ಕ್ರಿಶ್ಚಿಯನ್ ಏನು ಅವ್ರಿಗೆ ಫೋನ್ ಮಾಡಿದ್ರೆ ಅಲ್ಲಿ ಯಾವ್ದಾದ್ರು ನೀವು ಲೈಸೆನ್ಸ್ ಕೊಟ್ಟಿದ್ರೆ ಅಂದರೆ ನಾನು ಬ್ರಿವರಿ ಕೊಟ್ಟೇ ಇಲ್ಲ ಅಂತಾರೆ. ಈಗ ನೆಕ್ಸ್ಟ್ ವೀಕ್ ಓಪನು, ನಾನು ಅಲ್ಲಿ RTI ಹಾಕಿ ತಗೊಳ್ತಾ ಇದ್ದೀನಿ. ಈಗ ನಾನು ಮಾತಾಡಾದ್ಮೇಲೆ ಸಮೀವುಲ್ಲಾ ಸರ್, ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಭ್ರಷ್ಟಾಚಾರ ಅನ್ನೋದು ಇಟ್ಸ್ ವೆರಿ ಕಾಮನ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ರೆ ಸರ್ಕಾರವಾಗಿ ಏನ್ ಮಾಡ್ಬೋದಿತ್ತು ಸರ್? ನನ್ನ ದೊಡ್ಡ ಪ್ರಶ್ನೆ ಅದೇನೆ. ಆಯ್ತು, ಯಾವುದೇ ಪಕ್ಷದವರಾದ್ರೂ ಕೂಡ ಅವ್ರ ಮಂತ್ರಿಯನ್ನೋ ಶಾಸಕರನ್ನೋ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಬೇಕಾದ ಪ್ರಯತ್ನ ಮಾಡ್ತಾರೆ, ಇದ್ದಾರೆ, ಹಿಂದೆ ಮುಂದೆನೂ ಮಾಡ್ತಾರೆ. ಬಟ್ ಇಷ್ಟು ಓಪನ್ ಆಗಿ ಅಲಿಗೇಷನ್ ಬರ್ತಿರುವಾಗ ಓಪನ್ ಆಗಿ ಪ್ರೊಟೆಕ್ಟ್ ಮಾಡಬಾರ್ದು. ಸಿದ್ದರಾಮಯ್ಯ ಅಂತ ಅದೇ ಈಗ ಅಂತದ್ ಬಂದ್ರೆ ಹಣ ಎಲ್ಲೋ ಇತ್ತು, ಯಾರು ಕಲೆಕ್ಷನ್ ಮಾಡಿದವರು, ಹಣ ಎಲ್ಲಿ ಡಿಸ್ಪರ್ಸ್ ಆಯ್ತು? ಏನ್ ಸಚಿವರು ಒಬ್ಬರೇ ಇದಾರ ಅಥವಾ ಸಚಿವರ ಯಾರ್ದಾರ ಅಣತಿಯ ಮೇಲೆ ಕಲೆಕ್ಷನ್ ಮಾಡ್ತಿದಾರ? ಈ ಪ್ರಶ್ನೆ ಬಂದೇ ಬರುತ್ತೆ. ಯಾರಾದ್ರೂ ಅಣತಿ ಇತ್ತ? ಮತ್ತೆ ಆ ಕಲೆಕ್ಷನ್ ಮಾಡಿದ ಹಣ ಈಗ ಒಂದು ಸಿಸ್ಟಮ್ ಅಲ್ಲಿ 6,000 ಕೋಟಿ ರೂಪಾಯಿ ಅಂತ ಒಂದು ವೇಳೆ ಇದೇನು ಚರ್ಚೆ ಆಗ್ತಿದೆ ಹೌಸ್ ಅಲ್ಲಿ 6,000 ಕೋಟಿನೋ 3,000 ಕೋಟಿನೋ ಒಂದು ವೇಳೆ ಅಷ್ಟು ಅಮೌಂಟ್ ಕಲೆಕ್ಟ್ ಆಗಿದ್ರೆ ಅಷ್ಟು ಅಮೌಂಟ್ ತಿಮ್ಮಾಪುರ ಒಬ್ಬರೇ ಇಟ್ಕೊಳಕ್ ಆಗ್ತದ ಒಂದು ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ? ಸರ್, ಯತೀಂದ್ರ ಸಿದ್ದರಾಮಯ್ಯನವರು ಕೊಡ್ಬೇಕು ಸರ್. ಯತೀಂದ್ರ ಸಿದ್ದರಾಮಯ್ಯನವ್ರದ್ದು ಕೈವಾಡ ಇದೆ ಇದರಲ್ಲಿ. ಇಲಾಖೆಯಲ್ಲಿ ಅತಿ ಹೆಚ್ಚು ನನಗೆ ನೀವೇನ್ ಹೇಳ್ತಿದ್ದೀರೋ ನನಗೆ ಗೊತ್ತಿಲ್ಲ, ನಿಮ್ಮ ಅಭಿಪ್ರಾಯ ಹೇಳ್ಬೋದು ನೀವು. ಯತೀಂದ್ರ ಸಿದ್ದರಾಮಯ್ಯನವರ ಪಾತ್ರ ಇದರಲ್ಲಿ ಇದೆ. HD ಮಂಜು ಅವರು ಶಾಸಕರು ಕಳೆದ ಬಾರಿ ಡಿಬೇಟ್ ಜಾಯಿನ್ ಆಗಿದ್ದಾಗ ಕೂಡ ಅದನ್ನೇ ಹೇಳ್ತಾ ಇದ್ರು, ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇರೋದು ಮುಖ್ಯಮಂತ್ರಿ ಮಗ ಕೂಡ. ಅಲಿಗೇಷನ್ ಸರ್, ಅವ್ರ ಆರೋಪ. ಕೇಳಿ, ಯಾರು ಅಲ್ಲ, ನಮ್ಮ KPCCಗೆ ಜನರಲ್ ಸೆಕ್ರೆಟರಿ ಒಬ್ರು, ಅವ್ರ ಹೆಸರು ಹೇಳೋದು ಬೇಡ, ನಮ್ಮ ಸ್ನೇಹಿತರೆ, ಅವರು ಯಾವುದೋ ಕೆಲಸಕ್ಕೆ ತಿಮ್ಮಾಪುರ ಚೇಂಬರ್ಗೆ ಹೋದಾಗ ಆಂಟಿ ಚೇಂಬರ್ ಕರ್ಕೊಂಡೋಗಿ ಅವ್ರದ್ದು ಕೆಲಸಕ್ಕೆ ಹೋದಾಗ ನಮ್ದು ಏನು ಬಿಟ್ಟಿಲ್ಲ ನೋಡ್ರೆ, ನನಗೆ ಬರೀ ಒಂದು ಡಿಸ್ಟಿಕ್ ಬಿಡಿ, ನಮ್ಮ ಡಿಸ್ಟ್ರಿಕ್ಟ್ ಪಕ್ಕದ ಡಿಸ್ಟ್ರಿಕ್ಟ್ 2 ಡಿಸ್ಟ್ರಿಕ್ಟ್ ಬಿಟ್ಟಿದಂತೆ, ಮಿಕ್ಕಿದ್ದೆಲ್ಲ ಇವರೇ ಹ್ಯಾಂಡಲ್ ಮಾಡ್ತಾರೆ ಅಂತ ಓಪನ್ ಆಗಿ ಸಿದ್ದರಾಮಯ್ಯ ಮಗ ನಡೆಸ್ತಾ ಇದೀವಿ ಸುಮಾರು ಕೇಸ್ಗಳನ್ನ. ನನಗೆ ನಾಲೆಡ್ಜ್ ಇದೆ, ಇದ್ರ ಡೌಟೇ ಬೇಡ. ಈ ಇಲಾಖೆನೆಲ್ಲ ಅನಧಿಕೃತವಾಗಿ ಯತೀಂದ್ರ ಸಿದ್ದರಾಮಯ್ಯನವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಮಂತ್ರಿಗಳೇ ಹೇಳ್ಕೊಂಡಿದ್ದಾರೆ ಸರ್, ಅದು ನಮ್ಮ ಸ್ನೇಹಿತರು ಹೇಳಿದ್ದು. ಈಗ ನಾವೆಲ್ಲರೂ ರಿವೀಲ್ ಮಾಡೋಕ್ಕಾಗಲ್ಲ ಪಾಪ, ಅವರೆಲ್ಲ ಈಗ ಬಿಡಿ. ಈಗ ಬೇರೆ ಯಾರೋ ಹೇಳಿದ್ರೆ, ಇದು ನಾನು ಒಬ್ಬ ಕಾಂಗ್ರೆಸ್ ಮ್ಯಾನ್, ನಾನೇನು ಎಲ್ಲೋ ಇದರಿಂದ ಬಂದಿಲ್ಲ, ನಾನು ಕೌನ್ಸಿಲರ್ ಆಗಿದ್ದನು, ಸಿಸ್ಟಮ್ ಎಲ್ಲ ಗೊತ್ತಿದೆ. ಬೇರೆ ಯಾರಾದರೂ ಆಗಿದ್ರು ಅವರೇನೋ ಮಾಡಿಸ್ಬಿಟ್ಟು ಇವರೇನೋ ಮಾಡಿಸ್ಬಿಟ್ರು ಅಂತ ಇದ್ರು. ಈಗ ನಾನು 30-40 ಸ್ಟೂಡೆಂಟ್ ಲೀಡ್ರಿಂದ ದುಡ್ಕೊಂಬಂದು ಎಲ್ಲ ಮಾಡಿ, ಈಗ ನಮ್ಮ ಇದರಲ್ಲೇ ನಮಗೂ ನೋವಾಗುತ್ತೆ. ನಾವೆಲ್ಲ 35-40 ವರ್ಷದಾಗೆಲ್ಲ ಕಾಂಗ್ರೆಸ್ಸಲ್ಲಿ ಎಲ್ಲ ಗೊತ್ತಿದೆ. ಇವ್ರು ಕೇಳಿ, ಇವರು ಫಸ್ಟ್ ಟೈಮ್ ಪ್ಯಾನಲಲ್ಲಿ ಕೊಂಡಿಸಿದ್ರು ನನಗೆ. ಯಾರು ಆರ್ ಅಶೋಕ್ ಅವ್ರ ಮಂತ್ರಿ, ಚಂದ್ರಶೇಖರ್ ಹನುಮಂತ ನಗರ ಕೌನ್ಸಿಲರು, ನಾನು CMC ಕೌನ್ಸಿಲರು. ಮರ್ಜ್ ಮಾಡಿದಾಗ ಅಲ್ಲ, ಹೌದು ತೂಕ ಇದೆ, ಇರೋದು ಹೇಳ್ತಾ ಇದ್ದೀವಿ. ರೋಸ್ ಹೋಗಿದೆ, ಜನ ಮನೆ ನುಗ್ಗಿ ಹೊಡಿತಾರೆ, ಆ ಲೆವೆಲ್ಗೆ ಬಂದಿದೆ. ಅದನ್ನೇ ನಾವು ಪದೇ ಹೇಳ್ತಿದ್ದೀನಿ. ಶ್ರೀಲಂಕಾದಲ್ಲಿ ಬಾಂಗ್ಲಾದೇಶಲ್ಲಿ ಏನಿತ್ತು ಅದು ರಿಪೀಟ್ ಆಗುತ್ತೆ. ಎಲ್ಲರಿಗೂ ಸೇರಿಸಿ ಹೇಳ್ತಾ ಇರೋದು, ಎಲ್ಲರಿಗೂ ಸೇರಿಸಿ ಹೇಳ್ತಾ ಇರೋದು. ಒಂದೇ ಕೇಸ್ ಹೇಳ್ಬಿಡ್ತೀನಿ. ಚನ್ನಪಟ್ಟಣದಲ್ಲದು ಒಂದು ಶಿಫ್ಟಿಂಗ್ ಇದೆ. ಚನ್ನಪಟ್ಟಣದಿಂದ ಪಕ್ಕದ ಇನ್ನೊಂದು ಹಳ್ಳಿಗೆ, ಚನ್ನಪಟ್ಟಣ ಪಕ್ಕ ಇರ್ತಕ್ಕಂಥ ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಶಿಫ್ಟಿಂಗ್ ರಾತ್ರಿ 10 ಲಕ್ಷ ತಗೊಂಡು ಇವನೊಬ್ಬ ರನ್ ಮಾಡ್ತಾ ಇರ್ತಾನೆ. 10 lakhs ತಗೊಂಡು ಶಿಫ್ಟ್ ಮಾಡ್ಬಿಡ್ತಾರೆ. ಲೀಸ್ ತಗೊಂಡಿರ್ತಾನೆ. ಗುರುಸ್ವಾಮಿ ಅವರು ಕೊಟ್ಟರೆ ಕಂಪ್ಲೇಂಟ್ ಅಲ್ಲಿ ಅದನ್ನೇ ಹೇಳಿರೋದು, ಶಿಫ್ಟಿಂಗ್ 10 ಲಕ್ಷ ತಗೊಳ್ತಾ ಇದ್ದಾರೆ ಅಂತ. 3rd ಮೇನ್ ಇಂದ 4th ಮೇನ್ ಹೋದ್ರೆ 10 ಲಕ್ಷ ತಿಂಗಳು ಕಟ್ಕೊಂಡು ಪಾಪ ಅವನು ಅಡ್ವಾನ್ಸ್ ಕೊಟ್ಟಿದ್ರೆ ಸರ್ ಸಮೀರ್ ಸರ್, ಯು ಬಿಲೀವ್ ಆರ್ ನಾಟ್ 50 ಲಕ್ಷ ಸರ್. ಇಲ್ಲಿ ಬಿಡಿ, ನೀವು ಚನ್ನಪಟ್ಟಣ ರಿಟೈರ್ಮೆಂಟ್ ಅಮೌಂಟ್ ಎಲ್ಲ ತಗೊಂಡು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಮಾಡ್ತಾ ಇರ್ತಾನೆ. ವಿತೌಟ್ ನಾಲೆಡ್ಜ್, ವಿತೌಟ್ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಮಾಡ್ತಾರೆ. ಚನ್ನಪಟ್ಟಣ ಕೆಲಸ ಈಗ ನಮ್ಮ ಜಾಗದಲ್ಲಿ ನಾನು ಪ್ರಿವೇರಿ ಮಾಡಿದ್ದೆ, ಅಲ್ಲಿ ಬಾರಿ ಇತ್ತು, ಅದು ಪಕ್ಕದಲ್ಲಿ ಇನ್ನೊಂದು ಜಾಗ ಕೊಟ್ಟಿದ್ದು, ಅಲ್ಲೇ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಅದು ನೀವು ಹೇಳ್ತಿರೋದು ಅಲ್ಲಿ ಚನ್ನಪಟ್ಟಣಕ್ಕೆ, ರೂರಲ್ಗೆ. ಇಲ್ಲಿ ಬೆಂಗಳೂರಲ್ಲಿ 20-25
ಚನ್ಪಡ ಅಲ್ವಾ, ಅದು ಕಡಿಮೆ. ಲಕ್ಷ ಕೋಟಿಗಳಿಗೆ ಅಲಕ್ಷ ಆಗೋಗಿದೆ ಅಂತ. ಬಟ್ ಮೋಹನ್ ವಿಶ್ವ ಅವರೇ, ಇದೆಲ್ಲ ಕೂಡ ಷಡ್ಯಂತ್ರ. ಸರ್ಕಾರಕ್ಕೆ ತಿಮ್ಮಾಪುರೆ ಅವರಿಗೆ ಕಪ್ಪು ಮಸಿ ಬಳಿಯೋ ಪ್ರಯತ್ನವನ್ನ ವಿರೋಧ ಪಕ್ಷ ಮಾಡ್ತಾ ಇದೆ. ಯಾವ ಸಾಕ್ಷಿ ಇಲ್ಲ, ಯಾವ ಆಧಾರ ಇಲ್ಲ, ಸುಮ್ಮನೆ ಕೆಸರು ಎರಚ್ತಾ ಇದ್ದಾರೆ. ಹೇಳ್ತಿರೋದು ನಾನಲ್ಲ, ತಿಮ್ಮಾಪುರೆ ಅವರು. ಅಲ್ಲ, ಈಗ ಆಯ್ತು, ಲಕ್ಷ್ಮೀನಾರಾಯಣ ಅವರು ಅವರೇನು ನಮ್ಮ ಪಾರ್ಟಿ ಅವರ? ನೆಕ್ಸ್ಟ್ ಗುರುಸ್ವಾಮಿ ವೈನ್ಸೋರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರೇನು ನಮ್ಮ ಪಾರ್ಟಿ ಅವರ? ಬಸವರಾಜ ರೆಡ್ಡಿ ನಮ್ಮ ಪಾರ್ಟಿ ಅವರ? BR ಪಾಟೀಲ್ ನಮ್ಮ ಪಾರ್ಟಿ ಅವರ? ರಾಜು ಕಾಗೆ ನಮ್ಮ ಪಾರ್ಟಿ ಅವರ? ದಿನೇಶ್ ಕಲ್ಲಳ್ಳಿ ನಮ್ಮ ಪಾರ್ಟಿ ಅವರ? ರೇ, ಇವರೆಲ್ಲ ಅವ್ರದೇ ಪಾರ್ಟಿ ಅವರು. ಇಲ್ಲ ಅಂತ ಹೇಳಿದ್ರೆ ಟೋಟಲಿ ಥರ್ಡ್ ಪಾರ್ಟಿ ಸಫರರ್ಸ್, ವಿಕ್ಟಿಮ್ಸ್. ಅವ್ರು ಬರ್ದಿರೋ ಪತ್ರ, ಅವ್ರು ಕೊಟ್ಟಿರೋ ಕಂಪ್ಲೇಂಟ್, ನಾವು ಅದನ್ನ ಇಟ್ಕೊಂಡು ಮಾತಾಡ್ತಾ ಇರೋದು. ನಾವೇ ಏನೋ ಹೇಳಿದ್ರೆ ಹೌದಪ್ಪ ರಾಜಕಾರಣ ಅಂತ ಅವ್ರು ಹೇಳ್ಬೋದು, ಷಡ್ಯಂತ್ರ ಅಂತ ಹೇಳ್ಬೋದು. ಇಲ್ಲಿ ಹಾಗಾದ್ರೆ ಮುಖ್ಯಮಂತ್ರಿಗಳು ಯಾಕೆ ಇವ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ? ತಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ, ಅಥವಾ ತಮ್ಮ ಮಗನ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ಯಾಕೆ ಈ ತರ ಓಪನ್ ಆಗಿ ಪ್ರೊಟೆಕ್ಟ್ ಮಾಡ್ಬೇಕು ಅವ್ರನ್ನ? ಇದೊಂಥರ ATM ಆಗ್ಬಿಟ್ಟಿದೆ ಲಿಟ್ರಲಿ. ಇದೊಂಥರ ಈ ಕಾಂಗ್ರೆಸ್ಗೆ ಬೇರೆ ಬೇರೆ ರಾಜ್ಯಕ್ಕೆ ಚುನಾವಣೆಗೆ ಹಣ ಹೊಂದಿಸೋದಕ್ಕೆ ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು ಟಾರ್ಗೆಟ್ ಕೊಟ್ಕೊಂಡು ಕೂತಿದ್ದಾರೆ. ಅದರಲ್ಲಿ ಅಬಕಾರಿನಲ್ಲಂತೂ ನಿಮ್ಗೆ ಗೊತ್ತದು, ಕೈಯಲ್ಲಿ ಇಟ್ಟಿದ್ದೆಲ್ಲ ದುಡ್ಡೇನೇನೆ, ಲಿಟ್ರಲಿ ಸಿಕ್ಕಿದ ಕಡೆ ಎಲ್ಲ ಕೈ ಹಾಕ್ಬಿಟ್ಟು ಈ ತರ ಓಪನ್ ಆಗಿ ನಿಮ್ಗೆ ಅಸೋಸಿಯೇಷನ್ ಅವರು ಪತ್ರ ಬರೀತಾರೆ. ಅಷ್ಟೇ ಯಾಕೆ, ವೈನ್ಸರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಗುರುಸ್ವಾಮಿ ಏನ್ ಹೇಳಿದ್ದಾರೆ? ರಾಹುಲ್ ಗಾಂಧಿಗೆ ಪತ್ರ ಬರಿತೀನಿ ಅಂತ ಹೇಳಿದಾರೆ ತಾನೆ? ಏನ್ ಸುಮ್ನೆ ಹೇಳಿದ್ರ ಅವ್ರಾಗಾದ್ರೆ? ಏನಕ್ಕೆ ರಾಹುಲ್ ಗಾಂಧಿಗೆ ಪತ್ರ ಬರಿತೀನಿ ಅಂತ ಹೇಳಿದ್ರು? ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಇರೋದಕ್ಕೆ ತಾನೇ ಬರಿತೀನಿ ಅಂತ ಹೇಳಿದ್ದು. ಅದನ್ನು ಬಿಟ್ಬಿಟ್ಟು ಇವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಇವ್ರನ್ನ ರಿಸೈನ್ ಮಾಡಿಸಿ ತನಿಖೆ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಆರೋಪನೇ ನಿಜ ಆದ್ರೆ ಬೇರೆ ರಾಜ್ಯಗಳ ಚುನಾವಣೆ, ಇನ್ಫ್ಯಾಕ್ಟ್ ಬಿಜೆಪಿಯ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಬರ್ದಿರೋದು ಕೇರಳ ಹಾಗೆ ಅಸ್ಸಾಂನ ಚುನಾವಣೆಗಳಿಗೆ ಹಣ ಟಾರ್ಗೆಟ್ ಕೊಟ್ಟಿದ್ರು ಅಂತ. ಇದೇ ನಿಜ ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಇದು ಗೊತ್ತಿರೋಲ್ವಾ? ಅಲ್ಲ, ನಾನು ಹೇಳೋದು ಅಲ್ಲ, ರಾಹುಲ್ ಒಂಥರ ನೀನ್ ನೋಡ್ದಂಗ್ ಮಾಡೋ, ನಾನು ಹತ್ತಂಗ್ ಮಾಡ್ತೀನಿ ಅಷ್ಟೇ, ಇಲ್ಲಿ ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಸಿಂಪಲ್ ಎಕ್ಸಾಂಪಲ್, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಿಮಗೆ ಅಲ್ಲಾಯ್ತಲ್ಲ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ, ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಯ್ತು ತನಿಖೆಯಿಂದ. ಎಂಟೈರ್ ಮನಿ ಇಲ್ಲಿಂದ ಶಿಫ್ಟ್ ಆಗಿದೆ ತೆಲಂಗಾಣ ಚುನಾವಣೆಗೋಸ್ಕರ ಅಂತ. ಅಷ್ಟೇ, ಅಂಬಿಕಾಪತಿ ಮನೆಯಲ್ಲಿ ಸಿಕ್ತಲ್ಲ 41 ಕೋಟಿ ಕ್ಯಾಶ್, ಅವಾಗ್ಲೂ ಅಷ್ಟೇನೆ ಇದೆಲ್ಲ ತೆಲಂಗಾಣ ಚುನಾವಣೆಗೋಸ್ಕರ ಇಟ್ಟಿದೆ ಅಂತಾನೆ ಗೊತ್ತಾಗಿದ್ದು. ಸೊ ಇವ್ರು ಚುನಾವಣೆ ಮೇಲೆ ಚುನಾವಣೆಗೆ ಕರ್ನಾಟಕನ ATM ಮಾಡ್ಕೊಂಡು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಜನಗಳ ತೆರಿಗೆ ಹಣನ ಲೂಟಿ ಮಾಡಿ ತೆಗೆದು ಒಂದೊಂದು ಚುನಾವಣೆ ಅದನ್ನು ತಾಗಿಸ್ತಾ ಇರೋದು ಅಷ್ಟೇ ಅವ್ರಿಗೆ. ಅದು ಬಿಟ್ಟು ಇನ್ನೇನು ಇಲ್ಲ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಟಾರ್ಗೆಟ್ ಅಂದ್ರೆ ಕಾಂಪಿಟೇಷನ್ ಮೇಲೆ, ನಾನ್ ಜಾಸ್ತಿ ಕೊಡ್ತೀನ, ನೀನ್ ಜಾಸ್ತಿ ಕೊಡ್ತೀನ. ಯಾಕಂದ್ರೆ ಯಾರು ಜಾಸ್ತಿ ಕೊಡ್ತಾರೋ ಅವ್ರ ಕುರ್ಚಿ ಉಳಿಯುತ್ತೆ. ಸಿದ್ದರಾಮಯ್ಯನವ್ರು ಉಳಿಸ್ಕೋಬೇಕು, DK ಶಿವಕುಮಾರ್ ಗಳಿಸ್ಕೋಬೇಕು. ಸೊ ದಿಸ್ ಇಸ್ ವೆರಿ ಕ್ಲಿಯರ್, ಇದು ಕ್ರಿಸ್ಟಲ್ ಕ್ಲಿಯರ್. ಇದು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ ರೀ. BR ಪಾಟೀಲ್ 18 ಜನ MLA ಶಾಸಕರು ಸೈನ್ ಇರುವಂತ ಪತ್ರ ಬರೆದಿದ್ರಲ್ಲ. ಸ್ವತಃ ತಮ್ಮ ಕ್ಷೇತ್ರಕ್ಕೆ ತಮ್ಮ ಇಲಾಖೆಯಲ್ಲಿ ದುಡ್ಡು ತರಿಸ್ಕೋಬೇಕು ಅಂತ ಹೇಳಿದ್ರೆ ಆ ಮಂತ್ರಿಗಳನ್ನ ಕಮಿಷನ್ ಕೇಳ್ತಾ ಇದ್ರೆ ಬ್ರೋಕರ್ಗಳ ಮುಖಾಂತರ ಅಂತ BR ಪಾಟೀಲ್ ಅವ್ರದೇ ಶಾಸಕರು ಬರ್ದಿದ್ರು. ನಾನ್ ಹೇಳ್ತಿರೋದಲ್ಲ ಇದು. ಆಮೇಲೆ ಗವಿಯಪ್ಪ, ರಾಜು ಕಾಗೆ ಅವ್ರುಗಳು ಹೇಳಿದ್ರು, ತಿರ್ಗಾಕೆ ಮನಿ ಫಾರ್ ಮನೆ ಅಂತ ಹೇಳ್ಬಿಟ್ಟು ಯಾವ್ದು ಹೌಸಿಂಗ್ ಬೋರ್ಡ್ ನಲ್ಲಿ ಯಾರು ಹೇಳಿದ್ದು? ಇದೇ BR ಪಾಟೀಲ್ರು. ಅದೊಂದು ಆಡಿಯೋ ವೈರಲ್ ಆಗಿತ್ತು. ಬಡವರು ಕೊಡುವಂತ ಒಂದೊಂದು ಮನೆಯಲ್ಲಿ 40,000 50,000 ತಗೊಳ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಭ್ರಷ್ಟಾಚಾರ. ಕರ್ನಾಟಕ ATM ಮಾಡ್ಕೊಂಡು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ದುಡ್ಡು ತೆಗಿ ಎತ್ಕೊಂಡೋಗಿ ಬೇರೆ ಚುನಾವಣೆಗೆ ಬಳಸು ಅಷ್ಟೇ. ಅದು ಬಿಟ್ಟು ಇನ್ನೇನು ಮಾಡ್ತಿಲ್ಲ ಕಾಂಗ್ರೆಸ್. ಪ್ರತಿಪಕ್ಷಗಳು ಇದನ್ನ ಮುಖ್ಯವಾಗಿ ಆ ಪ್ರಶ್ನೆಗೆ ಬರ್ತೀನಿ ಸರ್. ಡೋಂಟ್ ಸ್ಪಾಯ್ಲ್ ಮೈ ಪ್ರಶ್ನೆ. ಅದಕ್ಕೆ ಮುಂಚೆ ನಾನು ಪ್ರದೀಪ್ ಅವ್ರಿಗೆ ಪ್ರಶ್ನೆ ಕೇಳ್ಕೊಂಡು ಬರ್ತೀನಿ. ಇಷ್ಟೆಲ್ಲ ಗಂಭೀರ ಆರೋಪ ಇದ್ರು ಕೂಡ ಅವ್ರು ಹೇಳ್ತಾರೆ ಮಂತ್ರಿ ಅಂದ್ರೆ ನನ್ನ ಹೆಸರು ಹೇಳಿಲ್ಲ, ಬೇರೆ ಯಾವುದೋ ಮಂತ್ರಿ. ಸರಿ, ಬೇರೆ ಯಾವುದೋ ಮಂತ್ರಿ ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷದ್ದೇ ಮಂತ್ರಿ ಆಗಿರ್ಬೇಕಲ್ಲ. ಇದನ್ನ ಕೊಯ್ಲಿಷನ್ ಗವರ್ಮೆಂಟ್ ನಡೀತಾ ಇಲ್ಲ. ಈಗ ನಾಗೇಂದ್ರ ಅವ್ರ ಮಿನಿಸ್ಟ್ರು ತಗೊಂಡ್ರಲ್ಲ, ಅವತ್ತು ಯಾವ ತರ ನಾಗೇಂದ್ರ ಅವ್ರ ಹೆಸರಿತ್ತಾ? ಆ ಇಲಾಖೆನಲ್ಲಿ ಭ್ರಷ್ಟಾಚಾರ ಆಗಿದ್ದಕ್ಕೆ ನಾಗೇಂದ್ರ ಅವರು ಸಿಗ್ನೇಚರ್ ತಗೊಂಡಿದ್ದು ಅಲ್ವಾ? ಒಬ್ಬ ರಾಜಣ್ಣ ಮಂತ್ರಿ ಆಗಿದ್ಕೊಂಡು ರಾಹುಲ್ ಗಾಂಧಿ ಅವರ ತೆಗೆದುಕೊಂಡ ಒಂದು ನಿರ್ಣಯದ ವಿರುದ್ಧ, ತೀರ್ಮಾನದ ವಿರುದ್ಧ ಸ್ಟೇಟ್ಮೆಂಟ್ ಮಾಡಿದ್ದಕ್ಕೆ ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಂಡ್ರು. ಆದ್ರೆ ಇದ್ರಲ್ಲಿ ಇಷ್ಟು ಭ್ರಷ್ಟಾಚಾರ ಆಗದೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವ್ರು ತಗೋತಾ ಇಲ್ಲ ಅಂತಂದ್ರೆ ರಾಹುಲ್ ಗಾಂಧಿ ಅವ್ರಿಗೂ ಮುಟ್ಟಿದೆಯಾ ಇದು ಅಂತ ನನಗೆ ಡೌಟ್ ಇದೆ. ಯಾಕೆಂದ್ರೆ ಹೈಕಮಾಂಡ್ ವರೆಗೂ ಈ ಅಮೌಂಟ್ ತಲುಪಿರಬಹುದು ಅನ್ನೋ ಚರ್ಚೆ ಇದೆ. ಯಾಕೆಂದ್ರೆ ಬೇರೆ ಬೇರೆ ಕಾರಣಕ್ಕೋಸ್ಕರ, ಚುನಾವಣೆಗಳಿಗೋಸ್ಕರ ಈ ಹಣವನ್ನ ವರ್ಗಾವಣೆ ಮಾಡೋ ಕಾರಣಕ್ಕೋಸ್ಕರ ಹೈಕಮಾಂಡ್ ಸುಮ್ಮನೆ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಖರ್ಗೆ ಅವ್ರಿಗೆ ಈ ಕಂಪ್ಲೇಂಟ್ ಹೋಗಿದೆ, ರಾಹುಲ್ ಗಾಂಧಿ ಅವರು ಗಮನಕ್ಕೆ ಬಂದಿರ್ತದೆ, ಆದ್ರೂ ಕೂಡ ನೀವು ಅವ್ರ ಮೇಲೆ ಆಕ್ಷನ್ ತಗೋತಾರ ಅಂತಂದ್ರೆ ಇದರಲ್ಲಿ ಪಾತ್ರ ಮೇ ಬಿ ಹೈಕಮಾಂಡ್ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಒಳಗೊಂಡಂತೆ ಹೈಕಮಾಂಡ್ಗೂ ಕೂಡ ಅಮೌಂಟ್ ತಲುಪಿರೋ ಕಾರಣಕ್ಕೋಸ್ಕರ ಅವ್ರ ಮೇಲೆ ಯಾವ ಆಕ್ಷನ್ ಆಗಿಲ್ಲ ಅಂತ ನಾನು ಭಾವನೆ. ಅಲ್ಲ, ಈಗ ಲಕ್ಷ್ಮೀನಾರಾಯಣ ಅವ್ರದ್ದು ನಾನು ಇಂಟರ್ವ್ಯೂ ನೋಡ್ತಾ ಇದ್ದೆ, ಕರೆಕ್ಟ್ ಮೀ ಸರ್ ಇಫ್ ಯು ರಾಂಗ್. ಇವ್ರು ಸಿಕ್ಕಾಕೊಂಡ್ರಲ್ಲ DC ಜಗದೀಶು ಜೊತೆಗೆ ಆ ಸೂಪರಿಂಟೆಂಡೆಂಟ್ ಯಾರೋ ತಿಮ್ಮಣ್ಣ ಅಂತಲ್ವಾ ಸರ್? ತಮ್ಮಣ್ಣ ಅವನೇ ಕಿಂಗ್ ಪಿನ್ ನಟೋರಿಯಸ್ ಅಂತ ಹೇಳ್ತಾರೆ. ಅವನೇ ಎಲ್ಲ ತಗೊಂಡೋಗೋದು ಮಾಡೋದು ಅಂತ ಹೇಳ್ಬಿಟ್ಟು ಅವನನ್ನ ಹಿಡ್ಕೊಂಬಂದಾಗ ಅವನು ನಾನು CM ರಿಲೇಟಿವ್ ಅಂತ ಹೇಳಿದ್ನಂತೆ. ಕರೆಕ್ಟ್ ಅಲ್ವಾ ಸರ್? ಹೇಳಿದಲ್ಲ ಲೋಕಾಯುಕ್ತವ್ರಿಗೆ, ಲೋಕಾಯುಕ್ತ ಹಿಡ್ಕೊಂಡ್ ಬಂದಿದ್ದು ಅವನು. ಇಲ್ಲಿ ಎಷ್ಟು ಅಲರ್ಟ್ ಆಗಿ ಸರ್, ಅದು ಆಮೇಲೆ ಮಾತಾಡಿರಿ. ಒಂದು ಸಬ್ಜೆಕ್ಟ್ ನೀವು ಡೈವರ್ಟ್ ಮಾಡಕ್ ಹೋಗ್ಬಿಡಿ ಸರ್. ಇಲ್ಲಿ ಇವನು ಕೆಳಗಡೆ ಕೊಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಿದ್ದು ಇಳಿದು ಹಿಂಗೆ ಹೋಗೋದ್ರಲ್ಲಿ ಇವನು ಚೇಂಬರ್ ಅಲ್ಲಿ ಇರ್ತಾನಂತ. ಅವ್ನ ಹಿಂದೆ ನಾವು ಬಂದ್ವಿ, ಲೋಕಾಯುಕ್ತ ಅವರೆಲ್ಲ ಕುಂತಾರ, ಅವ್ರಿಗೆ ಗೊತ್ತಾಗಲಿಲ್ಲ. ಇವನು ಬ್ಯಾಗ್ ಎತ್ಕೊಂಡು
ಹೋಗ್ಬಿಟ್ಟು ಕನ್ನಡ ಬಂದ ರೋಡ್ಗೆ ಹೋಗ್ಬಿಟ್ಟು ಇವನು ಇಲ್ಲಿದ್ದವನು ಆಫೀಸ್ ಚೇಂಬರ್ ತನ ಹೋಗ್ಬೇಕು ಮೇಲ್ಗಡೆ ನಿಂತ್ಕೊಂಡು ಅಬ್ಸರ್ವ್ ನೋಡಕ್ಕೆ ಹೋಗೋನು ಸರ್ ಅವನು ಎಷ್ಟು ಟ್ಯಾಲೆಂಟ್ ಇರ್ಬೋದು. ನಾನು ನೋಡಿದೆ ನೀವು ಹೇಳಿದ್ದು CM ರಿಲೇಷನ್ ಅಂತ ಹೇಳಿ. ಹೌದು, ಅವನು ಅವ್ರ ಹತ್ರ ಹೇಳಿದ್ದಾನೆ, ಅವ್ರ ಹತ್ರ ಹೇಳಿ ನಮ್ಮ ಹತ್ರ ಹೇಳಿಲ್ಲ. ಆಮೇಲೆ ಇನ್ನೊಂದು ನಮ್ದು ಬ್ರಿವರಿ ಇದೆ, ಅವರು ಅವ್ರ ವೈಫು ಅವ್ರ ಮಗನ ಕರ್ಕೊಂಡು ಮಗನಿಗೆ ಒಂದು ಬ್ರಿವರಿ ನಮ್ದೇ ಒಂದು ಬಾಡಿಗೆ ಕೊಟ್ಟಿದ್ದೀನಿ ಮೀನಾಕ್ಷಿ ಮಾಲತ್ತ, ಅದನ್ನ ಪರ್ಚೇಸಿಂಗ್ ಮಾಡಕ್ಕೆ ಬಂದಿದ್ದಾನೆ ಸರ್. ಅವ್ರ ವೈಫ್ ನಾನು ಅವ್ರ ಹತ್ರ ಹೇಳ್ತಾ ಅಂತ ನಾನು ನಮ್ಗೆ ಹಂಗ್ ರಿಲೇಟಿವ್ ಅಂತ. ಯಾರು ಲೋಕಾಯುಕ್ತ ಹತ್ರ ಹೇಳಿರೋದು? ಲೋಕಾಯುಕ್ತ ಹತ್ರ ಅಲ್ಲ, ನಮ್ದು ಯಾವುದೋ ಒಂದು ಬ್ರಿವರಿ ಪರ್ಚೇಸ್ ನಾನೊಂದು ಬಾಡಿಗೆ ಕೊಟ್ಟಿದ್ದೀನಿ, ಅವ್ರ ಹತ್ರ ಪರ್ಚೇಸ್ ಮಾಡಕ್ ಬಂದಿದ್ದಾನೆ, ಅದು ನಿಂತೋಗಿ ಸ್ಟಾರ್ಟ್ ಆಗಿಲ್ಲ. ಸಮೀವುಲ್ಲಾ ಸರ್, ನೀವ್ ಎತ್ತಿದ ಪ್ರಶ್ನೆಯನ್ನೇ ನಾನು ಮೋಹನ್ ವಿಶ್ವ ಅವ್ರಿಗೂ ಕೇಳಬೇಕು, ನಿಮ್ಮಿಂದಾನೇ ಪ್ರಾರಂಭ ಮಾಡ್ತೀನಿ. ಇದು ಸೀರಿಯಸ್ ಇಶ್ಯೂ ಅಂತ ಹೇಳಿ ವಿರೋಧ ಪಕ್ಷಕ್ಕೂ ಅನಿಸ್ತಾ ಇಲ್ವಾ? ಅಂದ್ರೆ ಯೋಚನೆ ಮಾಡ್ತಿದಾರಂತೆ, ಅಹೋರಾತ್ರಿ ಧರಣಿ ಮಾಡ್ಬೇಕಾ ಬೇಡವಾ, ಅದ್ರ ಬಗ್ಗೆ ನಾವು ನಿರ್ಧಾರ ತೆಗೆದುಕೊಳ್ತೀವಿ. ಆಯ್ತು, ಪ್ರತಿಭಟನೆ ಮಾಡಿದ್ರು, ಗಾಂಧಿ ಪ್ರತಿಮೆ ಮುಂದೆ ನಿಂತ್ಕೊಂಡು ಒಂದ್ ಕಡೆ ರಾಜ್ಯಪಾಲರ ವಿಚಾರನೂ ತಗೊಂಡ್ರು, ಈ ಕಡೆ ಅಬಕಾರಿ ವಿಚಾರನೂ ತಗೊಂಡ್ರು. ನಾನು ನಿನ್ನೆ ಹೇಳಿದ್ದೆ ಮಾತನ್ನ ಮತ್ತೆ ಪ್ರಸ್ತಾಪ ಮಾಡ್ತೀನಿ ಸರ್. ಒಂದ್ ಕಾಲ ಆಯ್ತು ಯಡಿಯೂರಪ್ಪನವ್ರು ಗುಡುಗಿದ್ರೆ ವಿಧಾನಸೌಧ ನಡಗತ್ತೆ ಅಂತ, ನಡಗಿಸ್ತಿಲ್ಲ ವಿರೋಧ ಪಕ್ಷ ಬಿಜೆಪಿ ಇವಾಗ. ಕರೆಕ್ಟು, ಇದನ್ನೇ ನಾನು ಹೇಳಕ್ ಹೊರಟಿದ್ದು. ಒಂದು, ಈಗ ವಿಶ್ವ ಅವರು ಇಲ್ಲಿ ಹೇಳ್ತಾ ಇದ್ರು ಹಂಗ್ ಮಾಡಬೇಕು ಇದು ಮಾಡ್ಬೇಕು, ನೀವು ಹೇಳ್ತಿದ್ರಿ ಇದಕ್ಕೆ ಕೊನೆ ಯಾವಾಗ ಅಂತ ಕೇಳ್ತಿದ್ರಿ. ಅಂದ್ರೆ ಇದನ್ನ ಒಂದು ತಾರ್ಕಿಕವಾದ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತೆ ಸಂಸದೀಯ ಕಲಾಪಗಳಲ್ಲಿ ಸ್ಟ್ರಾಟಜಿಗಳನ್ನು ರೂಪಿಸುವ ಜವಾಬ್ದಾರಿ ಪ್ರತಿಪಕ್ಷಗಳ ಮೇಲಿರುತ್ತೆ. ಅಂದರೆ ಸ್ಟೇಟ್ಮೆಂಟು ಅಥವಾ ಅಧಿವೇಶನದಲ್ಲಿ ಚರ್ಚೆ ಇದ್ದಷ್ಟೇ ಸಾಕಾಗಲ್ಲ. ಸರ್ಕಾರ ರಿಲೆಕ್ಟೆಂಟ್ ಆದಾಗ, ದಪ್ಪ ಚರ್ಮ ಆದಾಗ ಬರೀ ಪ್ರತಿಭಟನೆ ಧರಣಿ ಅಷ್ಟೇ ಸಾಕಾಗಲ್ಲ. ಅದಕ್ಕಿಂತ ಹೆಚ್ಚಿನ ಪ್ರಬಲವಾದಂತಹ ಅಸ್ತ್ರಗಳು ಜಂಟಿಯಾಗಿ ಅವರು ರೂಪಿಸಬೇಕಾಗುತ್ತೆ. ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಿದ್ದ ಸಂದರ್ಭದಲ್ಲಿ, ಯಡಿಯೂರಪ್ಪ ಪ್ರತಿಪಕ್ಷ ನಾಯಕರಿದ್ದ ಸಂದರ್ಭದಲ್ಲಿ ಹೇಗೆ ಆಡಳಿತ ಪಕ್ಷವನ್ನು ಎದುರಿಸ್ತಿದ್ರು ಅಂತಂದರೆ, ಅವರು ಅನಿವಾರ್ಯವಾಗಿ ಒತ್ತಡಕ್ಕೆ ಮಣಿದು ಸಾರ್ವಜನಿಕ ಚರ್ಚೆಯಲ್ಲಿ ಎಲ್ಲಿ ನಮಗೆ ಡ್ಯಾಮೇಜ್ ಆಗುತ್ತೋ ಅಂತ ಹೆದರಿ, ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಇದ್ದರೂ ಕೂಡ ಇವರ ಈ ಪ್ರತಿಭಟನೆಗಳಿಗೆ ಹೆದರಿ ಡಿಸಿಷನ್ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗ್ತಿತ್ತು. ಅಂತಹ ತೀವ್ರತೆ ಪ್ರತಿಪಕ್ಷಗಳಲ್ಲಿ ಈಗ ಕಾಣ್ತಾ ಇಲ್ಲ. ಸರ್ಕಾರ ಏನ್ ಬೇಕಿರೋ ಮಾಡ್ಕೋಬಹುದು, ಏನೋ ಒಂದು ನೀವು ಸಭಾತ್ಯಾಗ ಮಾಡಿದ್ರೆ ಮುಗಿದೋಯ್ತು ಆ ಸಬ್ಜೆಕ್ಟು. ಗಲಾಟೆ ಮಾಡಿ ಸಭಾಧ್ಯಕ್ಷರೇ ಸರ್ಕಾರದ ದಪ್ಪ ಚರ್ಮದ ನಿರ್ಧಾರ ಪ್ರತಿಭಟಿಸಿ ನಾವು ಸಭಾತ್ಯಾಗ ಮಾಡ್ತೀನಿ ಅಂದ್ರೆ ಫಿನಿಶ್ ಅದು. ಅಲ್ಲಿಗೆ ಯಾರು ಏನು ಬೇಕಿದ್ರು ಮಾತಾಡ್ಕೋಬಹುದು. ರೂಲಿಂಗ್ ಪಾರ್ಟಿಯಿಂದ ಸಬ್ಜೆಕ್ಟು ಅಪೋಸಿಷನ್ ಹೆಗಲ ಮೇಲೆ ಬಂದ್ಬಿಡುತ್ತೆ, ಸಭಾತ್ಯಾಗ ಮಾಡಿದ್ರು ಅಂತ ಇಷ್ಟೇ ಅಂತ ಅಲ್ವಾ. ಇಷ್ಟು ದೊಡ್ಡ ಇಶ್ಯೂ, ಒಂದು ದೊಡ್ಡ ಈಗ ಈಶ್ವರಪ್ಪ ಅವ್ರ ಕೇಸು ಏನಾಯ್ತು, ಜಾರ್ಜ್ ಅವ್ರ ಕೇಸು ನೀವೇ ಹ್ಯಾಂಡಲ್ ಮಾಡಿದ್ರಿ ಏನಾಯ್ತು, ಅದೇ ಥರ ಇಲ್ಲಿ ಯಾಕಾಗ್ತಾ ಇಲ್ಲ? ಯಾಕಾಗ್ತಾ ಇಲ್ಲ? ಜಾರ್ಜ್ ಕೇಸಲ್ಲಿ ಏನಿತ್ತು, ರಾಜೀನಾಮೆ ಕೊಟ್ಟರು, ಮತ್ತೆ ಆಮೇಲೆ ಬಂದರು, ಮತ್ತೆ ಇವರು ಆರೋಪ ಇಲ್ಲ ಅಂದ್ರೆ ಬರಲಿ ಬಿಡಿ. ಈಗ ಹೇಳ್ತಾರೆ ವಾಲ್ಮೀಕಿಯಲ್ಲಿ ನಾವೇ ರಾಜೀನಾಮೆ ಕೊಡಿಸಿದ್ದು, ಸೈಟ್ ವಾಪಸ್ ಕೊಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು ನಾವೇನೆ ಅಂತ ಹೇಳಿ. ಇಲ್ಲ, ಮೋಹನ್ ವಿಶ್ವ ಅವರು ಉತ್ತರ ಕೊಡ್ಲಿ. ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಅಪ್ಪ ನಿನ್ನೆ ಪ್ರತಿಭಟನೆ ಮಾಡಿದ್ರು, ಅವರ ವರಿಷ್ಠರು ಸುರ್ಜೇವಾಲಾ ವೇಣುಗೋಪಾಲ್ನ ಕರ್ಕೊಂಡು ಬಂದ್ಬಿಟ್ಟು ಕೇಂದ್ರ ಸರ್ಕಾರದ ವಿರುದ್ಧ ಆಡಳಿತ ಪಕ್ಷ ಪ್ರತಿಭಟನೆ ಮಾಡ್ತಿದೆ. ನೀವು ಹೋದ್ರಿ ಗಾಂಧಿ ಪ್ರತಿಮೆ ಮುಂದೆ ಕೂತ್ರಿ, ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಒಂದು 2-3 ಸತಿ ಕಿರ್ಚಾಡಿದ್ರಿ, ಅರ್ಚಾಡಿದ್ರಿ, ಮುಗ್ದೋಯ್ತಾ ಅಲ್ಲಿಗೆ. ಮಾಧ್ಯಮಗಳ ಮುಂದೆ ಟ್ವಿಟರ್ನಲ್ಲಿ ಸ್ಟೇಟ್ಮೆಂಟ್, ಅಲ್ಲಿಗೆ ಅಷ್ಟೇನಾ? 6,000 ಕೋಟಿ ಸರ್, 6,000 ರೂಪಾಯಿ ದುಡಿಬೇಕು ಅಂದ್ರೆ ಒಬ್ಬ ಸಾಮಾನ್ಯನಿಗೆ ಇವತ್ತು ಪರಿಸ್ಥಿತಿ ಎಷ್ಟು ಕಷ್ಟ ಇದೆ. 6,000 ಕೋಟಿ ಆರೋಪ ಮಾಡ್ತೀರಿ, ತೆಗ್ಸಿಯಲ್ಲ ಆಚೆಗೆ. ಇಲ್ಲ ನೋಡಿ, ನಾನು ಇದು ತಾರ್ಕಿಕ ಅಂತ್ಯ ಕಾಣಿಸಿಲ್ಲ ಅನ್ನೋದು ವಾದ ನಾನು ನಿಜವಾಗ್ಲೂ ಒಪ್ಪೋದಿಲ್ಲ. ನೀವೇ ಆಗ್ಲಿಂದ ಹೇಳ್ತಾ ಇದ್ರಿ, ನಾನು ಆಗ್ಲೇ ಹೇಳ್ದಂಗೆ ನೋಡ್ರಿ, ಇವಾಗ ನಾಗೇಂದ್ರ ರಾಜೀನಾಮೆ ಪಡೆಯೋದು ಅಷ್ಟೇನೆ. ನಾವು ಅಲ್ಲಿ ಚರ್ಚೆ ಮಾಡಿದ್ಮೇಲೆ, ಹೋರಾಟ ಮಾಡಿದ್ಮೇಲೆ ನಾಗೇಂದ್ರ ರಾಜೀನಾಮೆ ಪಟ್ಟಿದ್ದು, ಇಲ್ಲಾಂದ್ರೆ ಏನು ಕೊಡ್ತಿರ್ಲಿಲ್ಲ ಇವರು, ದಪ್ಪ ಚರ್ಮದವ್ರು ಇವರು, ಗೊತ್ತಾಯ್ತಲ್ಲ. ತಿರ್ಗಾ ಮೂಡ ಪಾದಯಾತ್ರೆ ಮಾಡಿದ್ದು ನಾವೇನೇನೆ, ಆಯ್ತಲ್ಲ. ಧರ್ಮಸ್ಥಳದ ವಿಚಾರದಲ್ಲೂ ಅಷ್ಟೇನೆ, ದೇವಸ್ಥಾನದ ಪರವಾಗಿ ನಿಂತ್ಕೊಂಡು ಇವ್ರು ಯಾವಾಗ ಹಿಂದೂ ದೇವರುಗಳ ವಿರುದ್ಧ ನಿಂತ್ಕೊಂಡ್ರೋ ಅದಕ್ಕೊಂದು ತಾರ್ಕಿಕ ಅಂತ್ಯ ಕಂಡಿದ್ದು ನಾವೇನೇನೆ. ತಿರ್ಗಾ ಕಬ್ಬು ಬೆಳೆಗಾರರ ವಿಚಾರದಲ್ಲೂ ಅಷ್ಟೇನೆ, ಬೆಳಗಾವಿನಲ್ಲಿ ಅಷ್ಟೊಂದು ದೊಡ್ಡ ಪ್ರತಿಭಟನೆ ನಡೀತು. ಒಂದ್ ನಿಮಿಷ ಮೇಡಮ್, ಮುಗಿಸ್ಬಿಡ್ತೀನಿ, ಮಾಡ್ತೀವಿ 100%. ತಿರ್ಗಾ ಕಬ್ಬು ಬೆಳೆಗಾರರ ವಿಚಾರದಲ್ಲೂ ಅಷ್ಟೇ, ನಮ್ಮ ರಾಜ್ಯಾಧ್ಯಕ್ಷರು ಅಲ್ಲೋ ಕೂತ್ಕೊಂಡು ರಾತ್ರೋರಾತ್ರಿ ಜೊತೆ ಕೂತ್ಕೊಂಡು ನಾವಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾದ್ಮೇಲೆ ಇವ್ರು ರೇಟ್ ಜಾಸ್ತಿ ಮಾಡಿದ್ದು, ಇಲ್ಲಾಂದ್ರೆ ಮಾಡ್ತಾ ಇರ್ಲಿಲ್ಲ. ಪ್ರತಿಯೊಂದಕ್ಕೂ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ತಾನೆ ಇದೀವಿ. ಬಟ್ ಈ ದಪ್ಪ ಚರ್ಮದ ಸರ್ಕಾರ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ರಾಜ್ಯಪಾಲರಿಗೆ ಒಡೆಯಕ್ ಹೋಗ್ತಾರೆ ವಿಧಾನಸೌಧದಲ್ಲಿ ಇವರು. ಅಂತ ರೌಡಿಸಂ ಸರ್ಕಾರ, ಅಂತ ರೌಡಿಗಳ ಸರ್ಕಾರ ಇದು. ಈ ಮಟ್ಟಕ್ಕೆ ಇಳಿದಿದ್ದಾರೆ ಇವ್ರು ಇವತ್ತು. ತಿರ್ಗಾ ಯಾರಾದ್ರೂ ಒಂದು ಪ್ರಶ್ನೆ ಮಾಡಿದ್ರೆ ಸಾಕು, ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಕುತ್ಕೊಂಡು ಸರ್ಕಾರನ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕ್ಬಿಟ್ಟು ಕರ್ಕೊಂಡು ಜೈಲ್ಗೆ ಹಾಕ್ತಾರೆ, ಬಾಯಿ ಮುಚ್ಚಿಸ್ತಾರೆ. ಇವ್ರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ದ್ವೇಷ ಭಾಷಣದ ಬಿಲ್ ತಂದುಬಿಟ್ಟು, ಇನ್ನು ಬಿಲ್ ಅದು ಆಕ್ಟೇ ಆಗಿಲ್ಲ, ಗವರ್ನರ್ ಅದಕ್ಕೆ ಇನ್ನು ಸೈನೇ ಮಾಡಿಲ್ಲ, ಅದನ್ನ ಮೆನ್ಷನ್ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಒಂದು ನೋಟಿಸ್ ಕೊಡ್ತಾರೆ. ಸೊ ಈ ಮಟ್ಟದ ಒಂದು ಅಚಾತುರ್ಯ ಮಾಡ್ಕೊಂಡು, ಈ ಮಟ್ಟದ ಒಂದು ರೌಡಿಸಂ ಮಾಡ್ಕೊಂಡ್ರಂತ ಈ ಸರ್ಕಾರದ ವಿರುದ್ಧ ನೀವು ಇನ್ನೇನ್ ಮಾಡ್ತೀರಾ? ನೀವು ಇವಾಗ ಹಂಗೆ ಮಾಡ್ತಾರೆ ಲಿಟ್ರಲಿ. ಸಮೀವುಲ್ಲಾ ಸರ್, ಇಷ್ಟು ಸಬೂಬು, ಇಷ್ಟು ಸಮರ್ಥನೆ ಸಾಕ ಅಂತ ಹೇಳಿ, ಅಂದ್ರೆ ದ್ವೇಷ ಭಾಷಣ ಅಂತ ಹೇಳಿ ಕೇಸ್ ಹಾಕ್ತಾರೆ. ನಾವೇನೇ ಪ್ರತಿಭಟನೆ ಮಾಡಿದ್ರು ಅದು ದಪ್ಪ ಚರ್ಮದ ಆಗೋಗಿದ್ದಾರೆ, ಅಲ್ಲಿ ವಿರೋಧ ಪಕ್ಷದ ಕರ್ತವ್ಯ ಮುಗಿತು ಅಂತ.
ಪ್ರತಿಭಟನೆಗೆ ಬೇಕಾದಷ್ಟು ಮಾರ್ಗಗಳಿವೆ, ಸರ್ಕಾರಕ್ಕೆ ಚಾಟಿ ಕೊಡೋದಕ್ಕೆ ಬೇಕಾದಷ್ಟು ಸಂಸದೀಯ ಮಾರ್ಗಗಳಿವೆ. ಸದನದ ಒಳಗೆ, ಸದನದ ಹೊರಗೆ, ರಾಜ್ಯಪಾಲರ ಅಂಗಳದಲ್ಲಿ ಕಾನೂನು ಸಮರ ಎಲ್ಲಾ ರೀತಿನಲ್ಲೂ ಇದೆ. ಒಂದ್ ಸ್ಟೇಟ್ಮೆಂಟು, ಒಂದ್ ಪ್ರೆಸ್ ಕಾನ್ಫರೆನ್ಸು, ಒಂದ್ ಧರಣಿ, ಸಾವಿರಾರು ಧರಣಿ ನೋಡ್ಬಿಟ್ಟಿದೀವಿ. ಅದ್ರ ಎಫೆಕ್ಟ್ ಏನು ಅಂತಲೂ ಗೊತ್ತು. ಒಂದ್ ಸಭಾತ್ಯಾಗ ಇದ್ಯಾವುದು ಸಮಸ್ಯೆಯನ್ನ ಸಾಲ್ವ್ ಮಾಡಲ್ಲ. ಇದಕ್ಕೆ ಹೊರತಾಗಿ ಇಂತಹ ವಿಚಾರ ಬಂದಾಗ ಇದಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟಿನ ಅಗತ್ಯ ಇದೆ. ಲೈಕ್ ವಾಟ್ ಸರ್? ಏನ್ ಮಾಡಬಹುದಾಗಿತ್ತು? ಏನ್ ಮಾಡಬಹುದಾಗಿತ್ತು? ಈ ವಿಚಾರದಲ್ಲಿ ಸರ್ಕಾರ ಖಚಿತವಾದ ತೀರ್ಮಾನ ಕೈಗೊಳ್ಳುವವರೆಗೂ ಧರಣಿ ಕುತ್ಕೋಬಹುದು, ಡೇ ಅಂಡ್ ನೈಟ್ ಧರಣಿ ಕುತ್ಕೋಬಹುದು. ಇನ್ನು ಇದೆಯಲ್ಲ ಸರ್, ಇನ್ನು 3 ದಿವಸ ಇದೆ, ಇರಿ. ನಾಳೆ ಇದೆ, ನಾಡಿದ್ದಿದೆ. ವೇಟ್ ಮಾಡ್ತಿರೋದು ಯಾಕೆ ಮೋಹನ್ ಅವರೇ? ಮುಹೂರ್ತಕ್ಕೆ ವೇಟ್ ಮಾಡ್ತಿದ್ಯಾ ವಿರೋಧ ಪಕ್ಷ? ಮುಹೂರ್ತಕ್ಕೆ ವೇಟ್ ಮಾಡ್ತಾ ಇದೆಯಾ? ಶುಭ ಮುಹೂರ್ತ, ಶುಭ ಗಳಿಗೆ. ಚರ್ಚೆಗೆ ಅವಕಾಶನೇ ಕೊಡ್ತಿಲ್ವಲ್ಲ. ರಾಜ್ಯಪಾಲರ ವಿಷಯ ಇಟ್ಕೊಂಡು ಅದನ್ನೇ ಮಾತಾಡ್ತಾ ಕುತ್ಕೊಂಡಿದಾರಲ್ಲ ಇವರು. ಆಸ್ ಅ ರೂಲಿಂಗ್ ಪಾರ್ಟಿ, ಅದನ್ನೇ ಮಾಡ್ತಿರೋದಲ್ಲಿ ಭಾಷಣಕ್ಕೆ ವಂದನೆಯನ್ನ ಅರ್ಪಿಸೋದು ಸಂಪ್ರದಾಯ, ಅದು ಮಾಡಲೇಬೇಕು. ಅಲ್ಲ, ಒಂದ್ ನಿಮಿಷ. ಇವತ್ತು ಯಾರದು ನಮ್ಮ ಆ ಚಿಕ್ಕಬಳ್ಳಾಪುರದ ಅದು ಜೋಕರ್ ಅಂತಾನೆ ಕರಿಬೇಕು ಪ್ರದೀಪ್ ಈಶ್ವರ್ಗೆ. ನೋ ಪ್ರಾಬ್ಲಮ್ ನನ್ಗೆ. ಅವರಲ್ಲಿ ಕುತ್ಕೊಂಡು ಏನೇನೋ ಮಾತಾಡ್ತಾರೆ, ಅಂತವ್ರಿಗೆ ಅವಕಾಶ ಕೊಡ್ತಾರೆ ಮಾತಾಡೋದಕ್ಕೆ. ಏನೋ ಕನ್ಸ್ ಬಿದ್ದಿತ್ತಂತೆ, ನನ್ನ ಕನ್ಸಲ್ ಹಿಂಗಂತೆ, ಅವ್ರ ಕನ್ಸಲ್ ಹಿಂಗಂತೆ ಅಂತ ಹೇಳ್ಬಿಟ್ಟು ಆತರ ಯೂಸ್ಲೆಸ್ ಇರೋಂತವ್ರಿಗೆಲ್ಲ ಸಮಯ ಕೊಡ್ತಾರೆ. ಈ ತರ ಒಂದು ವಿಷಯ ಅಂತ ಬಂದಾಗ ಮಾತಾಡೋದಕ್ಕೆ ಏನು ಮಾಡೋದಿಲ್ಲ. ಆಯ್ತು. ಪ್ರದೀಪ್ ಅವರೇ, ನೀವು ಕೂಡ ಮೂಡಾ ಕೇಸ್ನಲ್ಲಿ ಸಾಕಷ್ಟು ಹೋರಾಟ ಕಾನೂನಾತ್ಮಕವಾಗಿ ಮಾಡಿದ್ರಿ. ಇವತ್ತಾದ ಬೆಳವಣಿಗೆ ನೋಡಿ, ಮುಖ್ಯಮಂತ್ರಿಗಳೇ ಕಲ್ಪ್ರಿಟ್ಟು, ಅವ್ರ ಇನ್ವಾಲ್ವ್ಮೆಂಟ್ ಇಂದಾನೇ ಸೈಟ್ಗಳು ಎಕ್ಸೆಟ್ರಾ ಎಕ್ಸೆಟ್ರಾ ಆರೋಪ. ಇವತ್ತು ಲೋಕಾಯುಕ್ತ ಬಿ ರಿಪೋರ್ಟ್ ವಿಚಾರ ಕೋರ್ಟ್ನಿಂದ ಏನ್ ತೀರ್ಪು ಬಂತು ನೋಡಿದ್ವಿ. ಅಂದ್ರೆ ಒಂದು ಲಾಜಿಕಲ್ ಎಂಡ್ಗೆ ವಿರೋಧ ಪಕ್ಷಗಳು ಅಥವಾ ವೈಯಕ್ತಿಕವಾಗಿ ನಡೀತಿರುವ ಹೋರಾಟಗಳು ಹೋಗ್ತಿಲ್ಲ ಅನ್ನೋದು ಕಣ್ಣಿಗೆ ಕಾಣ್ತಾ ಇದೆ. ಆರೋಪಗಳು ದೊಡ್ಡದಾಗಿ ಬರುತ್ತೆ, ಬಟ್ ಆರೋಪ ಸಾಬೀತಾಗೋ ತನಕ ಆ ಜೋಶು, ಅಲ್ಲಿ ತನಕ ತೆಗೆದುಕೊಂಡು ಹೋಗೋ ಛಾತಿ ಉಳಿದಿಲ್ಲ ವಿರೋಧ ಪಕ್ಷದಲ್ಲಿ ಅಂತ. ಈಗ ಮೂಡಾ ಪ್ರಕರಣದಲ್ಲಿ ಏನಾಗಿದೆ, ನಾನು ಯಾವ ಮಟ್ಟಕ್ಕೆ ಹೋರಾಟ ಮಾಡಿದ್ವಿ, ಅಲ್ಲಿ ಅಧಿಕಾರಿಗಳು ಯಾವ ರೀತಿ ಮಾಡಿದ್ರು ಎಲ್ಲವೂ ಗೊತ್ತಿದೆ. ಒಂದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟರೆ ಲೋಕಾಯುಕ್ತ ಕಚೇರಿನಲ್ಲಿ ಒಬ್ಬ SP ಹೇಳ್ತಾರೆ, ಸರ್ ಅದ್ರಲ್ಲಿ ಏನೂ ಆಗಿಲ್ಲ ಸರ್ ಅಂತಾರೆ. ನಾನು ಕಂಪ್ಲೇಂಟ್ ಕೊಡೋಕೆ ಹೋದ ಮೊದಲನೇ ದಿವಸ ಹೇಳಿ ಸ್ಟೇಟ್ಮೆಂಟ್ ಇದು ಸರ್, ಅದರೆಲ್ಲ ತೀರ್ಮಾನ ಆಗಿದೆ ಅಂತಾರೆ. ಅಂಥ ತೀರ್ಮಾನ ಆಗಿದೆ, ಕರೆಕ್ಟಾಗಿದೆ ಸರ್ ಅಂತ ಹೇಳಿದಂತಹ SP ಅವರು ಮತ್ತು ಯಾಕೆ ರಿಟರ್ನ್ ತಗೊಂಡ್ರು? ಯಾಕೆ ರಿಟರ್ನ್ ಕೊಟ್ಟರು ಸಿದ್ದರಾಮಯ್ಯರು? ಯಾವ ಕಾರಣದಿಂದ ರಿಟರ್ನ್ ಕೊಟ್ಟರು 14 ಸೈಟ್ಸ್ನ? ಮತ್ತೆ ನಾವು ಕರೆಕ್ಟ್ ಆಗಿದ್ರೆ, ಲೀಗಲ್ ಆಗಿದ್ರೆ ಫೈಟ್ ಮಾಡ್ಬೇಕಲ್ಲ, ಚಾಲೆಂಜ್ ಮಾಡ್ಕೊಂಡು ಬದುಕಬೇಕಲ್ಲ. ಯಾಕೆ ಮತ್ತೆ ಚಾಲೆಂಜ್ ಮಾಡ್ಕೊಂಡು ಹೋಗ್ದೇನೆ ರಿಟರ್ನ್ ಮಾಡ್ಬಿಟ್ರು? ಅಂದ್ರೆ ರಿಟರ್ನ್ ಕೊಟ್ಟವ್ರಂದ್ರೆ ಅಸೆಟ್ ವಾಪಸ್ಸು ಸರ್ಕಾರದ ಜನ ನಮ್ಮ ಕೈಗೆ ಬಂದಿದೆ. 14 ಸೈಟ್ ಇಲ್ಲೀಗಲ್ ಆಗಿ ತಗೊಂಡಿದ್ರು, ವಾಪಸ್ ಬಂದಿದೆ. ಆದರೆ ಬೇರೆ ಬೇರೆ ಕಾರಣಗಳಿಂದ, ಬೇರೆ ಬೇರೆ ಆಯಾಮಗಳಿಂದ ಅದು ಕೇಸ್ ಬಿದ್ದೋಗಿದೆ. ಅದನ್ನ ಆಮೇಲೆ ಮಾತಾಡೋಣ. ಆದರೆ ನಾನು ಇಲ್ಲಿ ಈ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ನಾನು ಕೇಳೋದು, ಏನು ಹೋರಾಟ ಮಾಡ್ತಾವ್ರಲ್ಲ, ಲೋಕಾಯುಕ್ತ ಸಂಸ್ಥೆನಲ್ಲೇ ಭ್ರಷ್ಟಾಚಾರ ನಡೀತಿದೆ, ಅದರಲ್ಲಿ ಡೌಟೇ ಬೇಡ. ಹಾಗಾಗಿ ಈ ಸಮಸ್ಯೆಗಳು ಕಾಣಿಸ್ತಾ ಇರೋದು. ಇವತ್ತು 1 ವರ್ಷ ಆಗಿದೆ ಒಂದು ಸಂಸ್ಥೆಗೆ ಕಂಪ್ಲೇಂಟ್ ಕೊಟ್ಟು ಅಂತಂದರೆ, ಇಷ್ಟು ಒಂದು ವರ್ಷ ಬೇಕಾ? ಒಂದು ವಾರದಲ್ಲಿ 10 ದಿವಸದಲ್ಲಿ ತಗೋಬೇಕಾಗಿದ್ದಂಥ ಆಕ್ಷನ್ ಇದು. ಆದರೆ ಅದಕ್ಕೆ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಿದ್ದು ಲೆಕ್ಕಾಗಲಿ. ಯಾಕೆಂದರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿದಾರಲ್ಲ, ಯಾವ SP, DYSP, ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಕೆಳಗಡೆ ಬರ್ತಕ್ಕಂಥವು, ಸರ್ಕಾರದ ಕೆಳಗಡೆ ಬರ್ತಕ್ಕಂಥವ್ರು, ಸರ್ಕಾರದ ಟ್ರಾನ್ಸ್ಫರಿಂದ ಅಪಾಯಿಂಟ್ಮೆಂಟಿಂದ ಬರ್ತವೆ. ಸೊ ಹಾಗಾಗಿ ಅವ್ರು ಯಾರೂ ಕೂಡ ವಿರುದ್ಧವಾಗಿ ಚಾರ್ಜ್ ಶೀಟ್ ಹಾಕೋದೋ FIR ಮಾಡೋದೋ ಮಾಡಲ್ಲ. ಸೊ ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ರಿಕ್ವೆಸ್ಟು, ಅವ್ರು ಹೋಗಲೇಬೇಕು, PCR ಮಾಡಲೇಬೇಕು, ಮತ್ತು ಅವರು ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ FIR ಮಾಡಿಸಿ. ಹಾಗಾಗಿ ಅಲ್ಲಿ ಏನಾದರೂ ಪ್ರಯತ್ನ ಪಟ್ಟು ಇವ್ರ ಮೇಲೆ ರಿಜಿಸ್ಟರ್ ಮಾಡ್ಬೋದೇ ಹೊರತು, ಅದರ್ವೈಸ್ ಇವ್ರ ಮೇಲೆ ನನಗೇನೋ ಲೋಕಾಯುಕ್ತದಲ್ಲಿ FIR ಆಗುತ್ತೆ ಅಂತ ಯಾವ ನಂಬಿಕೆನೂ ಇಲ್ಲ. ಆಯ್ತು. ಲಕ್ಷ್ಮೀನಾರಾಯಣ ಅವರೇ, ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ಪದೇ ಪದೇ ಹೇಳ್ತಿದ್ದಾರೆ ತಿಮ್ಮಾಪುರಿ ಅವರು. ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವ ಮಟ್ಟಿಗೆ ಆಕ್ಷನ್ ಆಗ್ತಾ ಇದೆ? ಅಟ್ಲೀಸ್ಟ್ ಸರ್ಕಾರ ಇಂಥದ್ದೊಂದು ಇಲಾಖೆಯ ಸಚಿವರ ಮೇಲೆ ಆರೋಪ ಇದೆ ಅಂತ ಹೇಳಿ ಸರ್ಕಾರ ಕೂಡ ಏನು ಮುಂದೆ ಹೋಗಿ ಎನ್ಕ್ವೈರ್ ಮಾಡೋ ಗೋಜಿಗೆ ಹೋಗ್ತಾ ಇಲ್ಲ. ಹಾಗಾದ್ರೆ ನಿಮ್ಮ ಹೋರಾಟಕ್ಕೆ ಫಲ ಏನು ಅಂತ ಏನು ನಿರೀಕ್ಷೆ ಮಾಡ್ತಿದ್ದೀರಿ? ಈಗ ಕೊಟ್ಟಿದ್ದೀವಲ್ಲ ಮೇಡಮ್, ಅವ್ರಿಗೂ ಟೈಮ್ ಕೊಟ್ಟಿದ್ದೀವಿ ನೋಡಿ. ಈಗ ಇವತ್ತು ಹೋಗಿ ಬಂದಿದ್ದೀನಿ, ಲೋಕಾಯುಕ್ತ ಹೋಗಿ ಬಂದಿದ್ದೀನಿ, ಎಲ್ಲ ರೆಡಿ ಮಾಡಿದ್ದೀವಿ, ಅವ್ರು ಕರೆದು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಿಲ್ಲಾಂದರೆ ಬೇರೆದು ಇನ್ನೂ ಇದೆ, ಅವ್ರ ಹೆಸರು ಹೇಳಿಲ್ಲ ಅಂತ ತಾನೇ ಅವರು, ಅದಕ್ಕೂ ಇದೆ, ದಾಖಲೆಗಳಿದೆ, ಅದು ಕೊಡ್ತೀವಿ. ಅದು ಆಗಿಲ್ಲ ಅಂದರೆ ಮಾಮೂಲಿ ಇದ್ದೇ ಇದೆ ಅವ್ರು ಹೇಳ್ದಂಗೆ. ಮಂತ್ರಿ ಅಂದರೆ ನಾನೊಬ್ಬನೇನಾ? ಬೇರೆ ಮಂತ್ರಿ ಇನ್ವಾಲ್ವ್ಮೆಂಟ್ ಇರಬಹುದು, ಬೇರೆ ಮಂತ್ರಿಗಳು ಅಂದ್ರೆ ಅವ್ರ ಪುತ್ರ ಇತ್ಯಾದಿ ಬೇರೆಯವ್ರನ್ನೂ ಸೇರಿಸ್ಕೋಬೇಕು ಅಂತ ಅವ್ರು ಬೀಳ್ತಿದಾರಲ್ಲ, ಅವ್ರು ನನ್ನೊಬ್ಬನೇ ಯಾಕೆ ಹೋಗ್ಬೇಕು, ಎಲ್ಲರೂ ಬರಲಿ ಅಂತ ಅವ್ರ ಉದ್ದೇಶ. ಅದೆಲ್ಲರಿಗೂ ಗೊತ್ತಿರೋದೇ ಬಿಡಿ, ಅದೇನೇನು ಹೊಸದಲ್ಲ. ಇಲ್ಲಿ ಈಗೆಲ್ಲ ನಾವು ಅಲ್ಲೇ ಇದ್ದವರು, ನಮಗೆಲ್ಲ ಪರಿಚಯ, ನಾವೆಲ್ಲ ಹೇಳ್ಕೊಳ್ಳೋದು ಆಗಲ್ಲ, ನಮ್ಮದು ಗೊತ್ತಿದೆ, ಇವ್ರು ಕೇಳಿ. ನಮ್ಮದೆಲ್ಲ ಒಂಥರ ಇಕ್ಕಟ್ಟು ಪರಿಸ್ಥಿತಿ. ಆದ್ರೂ ನಾನು ಇಷ್ಟು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅಲ್ಲ ನೋಡಿ, ಅದು ಈಗ ಈ ಸರ್ಕಾರ ಅಂತಲ್ಲ, ಎಲ್ಲರೂ ನೋಡ್ಕೊಂಡು ಬಂದಿದ್ದೀವಿ, ಎಲ್ಲರನ್ನೂ ನೋಡಿದ್ದೀವಿ ನಾವು.
ಇದೇ ಅಪೋಸಿಷನ್ ಲೀಡರ್ ಮೇಲೂ ನಾನು FIR ಎಲ್ಲ ಮಾಡಿಸಿದ್ದೆ, ಗೊತ್ತಿದೆ ಇವ್ರು ಅವ್ರ ಬರ್ತ್ಡೇ. ಏನ್ ವ್ಯತ್ಯಾಸ ಏನ್ ಸರ್ ಬಿಜೆಪಿ? ಮೇಡಮ್ ವ್ಯತ್ಯಾಸ ಏನಿಲ್ಲ, ಈಗ ಸ್ವಲ್ಪ ಪರ್ಸೆಂಟೇಜ್ ಅದೇನಿದೆ ದಿವಸ ಬರ್ತಾ, ಈಗ ಈ ಲ್ಯಾಂಡ್ ರೇಟ್ ಹೆಂಗೆ ಜಾಸ್ತಿ ಮೇಲೆ ಹೋಗ್ತದೆ ಆ ಥರ ಎಲ್ಲನೂ ಮೇಲಕ್ಕೆ ಹೋಗ್ತಿದೆ ಅಷ್ಟೇ. ಯಾವುದೋ ಭ್ರಷ್ಟಾಚಾರ 100%, ಅದಕ್ಕೆ ಜಾತಿನೇ ಇಲ್ಲ. ಅದಕ್ಕೆಲ್ಲ ಏನು ಮೊನ್ನೆಯಾರ ಮಂತ್ರಿಗಳ ಕಡೆ ಯಾರೋ ಅವ್ರದ್ದು ನಮ್ಮ ಅಲ್ಪಸಂಖ್ಯಾತರು ಹಂಗೆ ಏನೋ ಇದಕ್ಕೆ ಭ್ರಷ್ಟರಿಗೆ ಜಾತಿ ಹಾಕ್ಬೇಕಿದು, ಇದಕ್ಕೆ ಜಾತಿ ಬೇಕಾ? ಅದಕ್ಕೆ ಜಾತಿನೇ ಇಲ್ಲ ಬಿಡಿ. ಜಾತಿ ಸುಮ್ಮನೆ ಅದು ಯಾರನ್ನ ಎತ್ಕಟ್ತಾರೆ, ಏನೋ ಒಂದು ಪ್ಲಸ್ ಮಾಡ್ತಾರೆ, ಅದೆಲ್ಲ ಮಾತಾಡೋದಕ್ಕೆ ಅದಕ್ಕೆಲ್ಲ ನಾವು ತಲೆನೇ ಕೆಡಿಸ್ಕೊಂಡ. ಇದಕ್ಕೆ ಜಾತಿ ಇಲ್ಲದೆ ಇರೋದು ಬಿಡಿ. ಅದು ಇಲ್ಲ, ಅದು ಪರ್ಸೆಂಟೇಜ್ ಜಾಸ್ತಿ ಆಗ್ತಿದೆ, ಯಾವುದು ಕಮ್ಮಿ ಆಗ್ತಿಲ್ಲ. ಕೆಟ್ಟ ಜಾತಿ. ಸಮೀವುಲ್ಲಾ ಸರ್, ಆನ್ ಅ ವೆರಿ ಸೀರಿಯಸ್ ನೋಟ್, ಇದು ಒಂದಿನ 2,500 ಕೋಟಿ, ಇನ್ನೊಂದು ದಿನ 6,000 ಕೋಟಿ ಅಂದ್ರೆ ಈ ಭ್ರಷ್ಟಾಚಾರದ ಪ್ರಮಾಣ ಹೆಚ್ಚಾಗ್ತಿರೋದು ಕೂಡ ಕಾಮನ್ ಅನ್ನೋ ರೀತಿಯಲ್ಲಿ ಜನಸಾಮಾನ್ಯರಿಗೂ ಅನ್ಸ್ಬಿಟ್ಟಿದ್ಯಾ ಅಂತ ಹೇಳಿ. ಯಾಕಂದ್ರೆ ನಾವು ಎಲ್ಲೂ ಗಮನಿಸ್ತಾ ಇಲ್ಲ ಜನಸಾಮಾನ್ಯರಲ್ಲೂ ಒಂದು ಆಕ್ರೋಶ ಅಥವಾ ಔಟ್ರೇಜ್ ಆಗಿ ಬಂದ್ಬಿಟ್ಟು ಇಲ್ಲ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ತಿದೆ, ಯಾರೋ ಹೋರಾಟಗಾರರು ಹೋರಾಟ ಮಾಡ್ತಾರೆ, ಅಲ್ಲಿಗೆ ಮುಗೀತು, ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ, ಮುಗೀತು ಅಂದ್ರೆ ಈ ಭ್ರಷ್ಟಾಚಾರ ಅನ್ನೋ ಜನರಿಗೂ ಕೂಡ ಬಿಡಪ್ಪ ಇದು ಯಾವ ಸರ್ಕಾರ ಬಂದ್ರು ಬದಲಾಗಲ್ಲ ಆ ಮನಸ್ಥಿತಿಗೆ ಬಂದ್ಬಿಟ್ಟಿದೀವ ಅಂತ. ಆ ಸತತ ಭ್ರಷ್ಟಾಚಾರ ನೋಡಿ ಜನರ ಮನಸ್ಥಿತಿ ಆ ಥರ ಒಂದು ಸಿನಿಕ್ ಆದಂತಹ ಒಂದು ಆಯ್ತು, ಇದನ್ನ ಹಿಂಗೆ ನಡ್ಕೊಂಡು ಹೋಗ್ಲಿ, ಅವರೇ ಕಮ್ಮಿ, ಇವ್ರು 7,000 ಕೋಟಿನ 6,000 ಕೋಟಿ ವಾಸಿ, ನೆಕ್ಸ್ಟ್ ಇನ್ನೊಂದು ಗೌರ್ಮೆಂಟ್ ಬಂದ 8,000 ಕೋಟಿ ಆದರೆ 7,000 ಕೋಟಿ ವಾಸಿ ಅಂತ ಈ ಥರ ಸಿನಿಕ್ ಆಗಿ ಏನೋ ಬಂದರೂ ಬರ್ಬೋದು ಬಿಡಿ. ಆ ಥರ ಜನರಲ್ ಒಪಿನಿಯನ್ನು ಅದು ಬೇರೆ ಥರದ ಚರ್ಚೆ ಆಗುತ್ತೆ. ಬಟ್ ಈ ಪ್ರಕರಣ ಲಾಜಿಕಲ್ ಎಂಡಿಗೆ ಹೋಗುವ ಅನಿವಾರ್ಯತೆ ಇದೆ ಮತ್ತು ಲಾಜಿಕಲ್ ಎಂಡಿಗೆ ಹೋಗುವುದರ ಮೂಲಕ ಜನಸಾಮಾನ್ಯರ ಬದುಕಿನಲ್ಲಿ ಒಂದು ಸಂದೇಶವನ್ನ ಪ್ರತಿಪಕ್ಷಗಳು ಕೊಡಬೇಕಾಗುತ್ತೆ. ಇವತ್ತಿನ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಇಂತಹ ವಿಚಾರಗಳು ಬಂದಾಗ ಪ್ರತಿಪಕ್ಷಗಳ ಜವಾಬ್ದಾರಿ ಜಾಸ್ತಿ. ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸವನ್ನು ನೋಡ್ಕೊಂಡು ಬಂದಾಗ ಇಂತಹ ಪ್ರಖರ ಸಂದರ್ಭಗಳು ಬಂದಾಗಲೆಲ್ಲ ಪ್ರತಿಪಕ್ಷಗಳು ಹೆಚ್ಚು ಜವಾಬ್ದಾರಿಯಿಂದ ವರ್ತಿಸಿವೆ, ಪ್ರತಿಪಕ್ಷಗಳು ಹೆಚ್ಚು ಲಾಜಿಕಲ್ ಎಂಡಿಗೆ ಹೋಗುವಂತಹ ರಾಜಕಾರಣ ಮಾಡ್ಕೊಂಡು ಬಂದಿವೆ. ನೀವು ಗಡಿ ವಿದ್ಯಮಾನ ಇರಬಹುದು, ಯಡಿಯೂರಪ್ಪ ಅವರು ಮಾಡಿದಂತಹ ಹಗಲು ರಾತ್ರಿ ಧರಣಿಗಳಿಗಿರ್ಬೋದು, ಬಗರ್ ಹುಕುಂ ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದಂತಹ ಪ್ರತಿಪಕ್ಷ ನಾಯಕರಾಗಿದ್ದ ಮಾಡಿದಂತಹ ಧರಣಿಗಳಿರ್ಬಹುದು, ಹಾಗೇನೆ ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಿ ಮಾಡಿದಂತಹ ವಿಚಾರಗಳಿರ್ಬೋದು. ಆ ಸಂಸ್ಕೃತಿ ಬಂದಿದ್ದು ದೇವೇಗೌಡರಿಂದ. ದೇವೇಗೌಡರು ಪ್ರತಿಪಕ್ಷ ರಾಜಕಾರಣವನ್ನ ಸರ್ಕಾರದ ವಿರುದ್ಧ ಪ್ರಬಲವಾಗಿ ಬಳಸಿದ್ರು, ಒಂದು ಅಸ್ತ್ರದ ತರ ಪಾದಯಾತ್ರೆ ಮಾಡ್ಕೊಂಡು ಬಳಸಿದ್ರು. ಮತ್ತು ಅವು ಲಾಜಿಕಲ್ ಎಂಡ್ ಕುಣಿಗಲ್ ರಮೇಶ್ ಇದು ಗೋಲಿಬಾರ್ ಪ್ರಕರಣ, ಶೂಟೌಟ್ ಪ್ರಕರಣ ಪಾದಯಾತ್ರೆ ಮಾಡಿದ್ರು. ವಿಟ್ಲೇನಹಳ್ಳಿ ಗೋಲಿಬಾರ್ ಪ್ರಕರಣ, ಗಂಗಾಧರ ಮೂರ್ತಿ ಕೊಲೆ ಪ್ರಕರಣ, ನಾಗಮಂಗಲಕ್ಕೆ ಪಾದಯಾತ್ರೆ ಮಾಡಿದ್ರು. ಅಂದ್ರೆ ಲಾಜಿಕಲ್ ಎಂಡಿಗೆ ಹೋಗುವಂತಹ ಪ್ರತಿಭಟನೆಗಳನ್ನ ಪ್ರತಿಪಕ್ಷ ರಾಜಕಾರಣ ಸತತವಾಗಿ ಮಾಡ್ತಾ ಬಂದಿದೆ. ಇಲ್ಲಿ ಆ ಗೈರತ್ತನ್ನ ಬಿಜೆಪಿ JDS ತೋರ್ಸೋದಕ್ಕೆ ಇದು ಪವರ್ಫುಲ್ ಅಸ್ತ್ರ. ಮಂಜು ಅವರು JDS ಶಾಸಕರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಕಡೆ 2-3 ನಿಮಿಷ ಇದೆ, ಹಾಗಾಗಿ ನಿಮಗೆ ಒಂದು 4-5 ಪ್ರಶ್ನೆ ಬ್ಯಾಕ್ ಟು ಬ್ಯಾಕ್ ಕೇಳ್ಬಿಡ್ತೀನಿ. ಸರ್, ನೀವು ಕಳೆದ ಬಾರಿ ಬಂದಾಗ್ಲೂ ಕೂಡ ಆರೋಪ ಮಾಡಿದ್ರಿ, ಆದ್ರೆ ಈಗಲೂ ಸಚಿವರದ್ದು ಒಂದೇ ಸ್ಟ್ಯಾಂಡು, ನನ್ನ ಹೆಸರು ಹೇಳಿಲ್ಲ, ನನ್ನ ಹೆಸರಿಲ್ಲ, ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಅಂತ ಹೇಳಿ. ಮೇಡಮ್, ಈಗ ನಾನು ಸಚಿವರಿಗೆ ಸರ್ಕಾರಕ್ಕೆ ಪ್ರಶ್ನೆ ಇಷ್ಟೇನೆ, ಅಬ್ಕಾರಿ ಇಲಾಖೆ ಯಾರ್ದು? ಅಬ್ಕಾರಿ ಇಲಾಖೆ ಸಚಿವರ ಪುತ್ರನ ಹತ್ರ ಮಾತಾಡಿ ಅಂತ ಜಂಟಿ ಆಯುಕ್ತ ಹತ್ರ ನಾಗರಾಜ್ ಅಪ್ಪರು ಮಾತಾಡಿದ್ದಾರೆ. ಅಬ್ಕಾರಿ ಸಚಿವರು ಹೆಸರು ಹೇಳಿಲ್ಲ ಅಂತಂದ್ರೆ ಅಬ್ಕಾರಿ ಇಲಾಖೆ ಸಚಿವರು ಎಷ್ಟು ಜನ ಇದ್ದಾರೆ ಹಂಗಾದ್ರೆ? ಆಡಿಯೋ ಎಕ್ಸೆಟ್ರಾ ಇವೆಲ್ಲ ಯಾರ ಹೆಸರಲ್ಲಿ ಬೇಕಾದ್ರೂ ಮಾಡಬಹುದು. ಈಗ ನಾಳೆ ದಿನ ನಿಮ್ಮ ಹೆಸರಲ್ಲಿ ಬಂದ್ರೆ ನೀವು ರಾಜೀನಾಮೆ ಕೊಡ್ತೀರಾ ಅಂತ ಹೇಳಿ ನಮ್ಮ ಪ್ರತಿನಿಧಿನ ಕೇಳಿದ್ದಾರೆ ಸಚಿವರು. ಆಯ್ತು ಮೇಡಮ್ ಅವರೇ, ಒಂದ್ ವೇಳೆ ಇವ್ರು ಮಾಡಿಲ್ಲ ಅಂತ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿ ವಿರುದ್ಧ ಇನ್ನೂ ಯಾಕೆ ಕ್ರಮ ಆಗಿಲ್ಲ? ಇವ್ರು ಭಾಗಿಯಾಗಿಲ್ಲ ಅಂದ್ಮೇಲೆ ಅರೆಸ್ಟ್ ಆಗಿದ್ 3 ಜನ, ಅವ್ರಿಗೂ ಬೇಲ್ ಸಿಕ್ಕಿದೆ. ಬಟ್ ಸಚಿವರು ಹೇಳ್ತಾ ಇದ್ರು ನನ್ನ ಹೆಸರನ್ನ ಅಧಿಕಾರಿಗಳು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ. ದುರುಪಯೋಗ ಪ್ರಶ್ನೆ ಬರಲ್ಲ ಮೇಡಮ್, ದುರುಪಯೋಗ ಪ್ರಶ್ನೆ ಬರಲ್ಲ. ಒಂದ್ ವೇಳೆ ದುರುಪಯೋಗ ಮಾಡ್ಕೊಂಡಂತ ಒಂದ್ ವೇಳೆ ಹಂಗಾಗಿದ್ರೆ, ಇವ್ರು ಗಮನಕ್ಕೆ ಬರ್ದಂಗ ಆಗಿದ್ರೆ ಪರಮೇಶ್ವರ್ ಕ್ರಮ ಆಗ್ಬೇಕಾಗಿತ್ತಲ್ವಾ? ಅಯೋಗ್ಯ, ನನ್ನ ಹೆಸರು ಯಾಕೋ ಹೇಳ್ತೀಯ ನೀನ್ ಮಾಡಿರೋ ತಪ್ಪಿಗೆ ನಾನೇನೋ ನಿನ್ಗೆ ಹೋಲ್ಡ್ ಮಾಡೋದು ಹೇಳ್ತೀನ. ಇವತ್ತು ಟೆಕ್ನಿಕಲ್ ಇದು ಸೂಪರ್ಡೆಂಟ್ ಮತ್ತೆ ಲೀಗಲ್ DC ಕ್ಲಿಯರ್ ಆದ್ಮೇಲೆ ಜಾಯಿಂಟ್ ಕಮಿಷನ್ ಲಾಗಿನ್ ದಾಕಾಗುತ್ತೆ. ಅದು ಜಾಯಿಂಟ್ ಕಮಿಷನ್ ವ್ಯವಹಾರ ಮಾಡೋದು ಅವನೇನೆ. ಸಚಿವರಿಗೂ ಕೋರ್ಡಿನೇಷನ್ ಸಂಬಂಧಪಟ್ಟ ಲೈಸೆನ್ಸ್ಗಳಿಗೂ ಸಚಿವರಿಗೂ ಕೋರ್ಡಿನೇಷನ್ ಮಾಡೋದು ಅವನೇನೆ. ಹಂಗಿದ್ದಾಗ ಅವನು ಸಂಪೂರ್ಣ ವಸೂಲಿ ಮಾಡೋದು ಅವನು ಜಾಯಿಂಟ್ ಕಮಿಷನರು.
ಸರ್ಕಾರದ ಒಟ್ಟಾರೆ ಪ್ರತಿಕ್ರಿಯೆ ಬಗ್ಗೆ ಏನ್ ಅನ್ನಿಸ್ತಿದೆ ಸರ್? ತಾವು ಕೂಡ ಒಬ್ಬ ಜನಪ್ರತಿನಿಧಿ, ಅಂದ್ರೆ ಸಾವಿರಾರು ಕೋಟಿ ಹಗರಣ, ಲಂಚ ಎಕ್ಸೆಟ್ರಾ ಕೇಳಿ ಬರ್ತಿದ್ರು ಕೂಡ ಮುಖ್ಯಮಂತ್ರಿಗಳಾಗ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ, ಗೃಹ ಸಚಿವರಾಗ್ಲಿ ಯಾರು ಇದನ್ನ ಸೀರಿಯಸ್ ಆಗಿ ಏನ್ ತಗೊಂಡಿಲ್ಲ. ಹಂಗಂತ ಕಾಣ್ತಿದೆ. ಇದು ಒಂದು ಪ್ರಕರಣ ಅಲ್ಲ ಮೇಡಮ್. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ನಾಗಸೇನ ಅಂತ DC ಇದ್ದಾನೆ, ಎಕ್ಸೈಸ್ DC. ಅವನು ತಮ್ಮ ಎಲ್ಲಾ ಮೀಡಿಯಾಗಳು ಆಲ್ರೆಡಿ ಬಿತ್ತರಿಸಿದ್ರೆ ಹೇಳ್ತಾನೆ, ನೀನು JDS ಅಂತಾನೆ. ನೀನ್ JDS ಆಗಿದ್ರೆ ನೀನು ಕೆಲಸ ಆಗಲ್ಲ. ಕಾಂಗ್ರೆಸ್ ಕೆಲವರು ಮುಖಂಡರನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಹತ್ರ ಕಳಿಸ್ಕೊಡು. ನೀನು ಒಕ್ಕಲಿಗರಾದ್ರೆ ಕೆಲಸ ಆಗಲ್ಲ. ಹಾಲು ಬಗ್ಗುವ ಸಮಾಜದ ಮುಖಂಡರುಗಳನ್ನ ಮುಖ್ಯಮಂತ್ರಿ ಹತ್ರ ಕಳ್ಸ್ಕೊಳು. ಮುಖ್ಯಮಂತ್ರಿ ಬಿಸಿ ಇದ್ರೆ ಅವ್ರ ಚಿಕ್ಕವ್ರ ಹತ್ರ ನನ್ಗೆ ಫೋನ್ ಮಾಡ್ಸೋ, ಆಗ ಮಾತ್ರ ನಿನ್ ಕೆಲಸ ಆಗುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಏನ್ ಹೇಳ್ತಿದ್ದೀರಿ ಸರ್? ಅಂದ್ರೆ ಭ್ರಷ್ಟಾಚಾರದಲ್ಲೂ ಕೂಡ ಜಾತಿ, ಉಪಜಾತಿ, ಅದ್ರ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಪುತ್ರ, ಅಂದ್ರೆ ಇನ್ ಎಷ್ಟು ಕವಲುಗಳಿದೆ ಸರ್? ಇನ್ ಎಷ್ಟು ಈ ತರದ ಕವಲುಗಳಿದೆ ಅಂತ? ಈಗ ಅದು ನಾನೇ ಹೇಳಿದ್ರಲ್ಲ, ಎಲ್ಲಾ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಇದೆ. ವಿಡಿಯೋ ಇತ್ತು, ವಿಡಿಯೋದ ಬಲವಂತವಾಗಿ ಕಿತ್ಕೊಂಡಿದ್ದೇನೆ ನಾಗಶಯನ ಅಂತ ಹುಡುಗನ ಹತ್ರ. ಅದಕ್ಕಿಂತ ಹಿಂದೆ ರವಿಶಂಕರ್ DC ಇದು ಲೀಗಲ್ ಆಗಿದೆ, 100% ಲೀಗಲ್ ಆಗಿದೆ. ಸಂಬಂಧಪಟ್ಟ ಏಜೆನ್ಸಿ ಅವನ್ನ ಕನ್ವಿನ್ಸ್ ಮಾಡಪ್ಪ ಅಂತ ಹೇಳಿದ್ದೇನೆ. ನಾನು ಪಕ್ಷ ಯಾವ್ದಾರಲ್ಲಪ್ಪ, ಜಾತಿ ಯಾವ್ದಾರ ಇರ್ಲಿ, ನಾನು ಲೀಗಲ್ ಆಗಿರೋದನ್ನ 1 ವಾರ ತಡಿಬಹುದು, 15 ತಡಿಬಹುದು, ಅದಕ್ಕಿಂತ ಜಾಸ್ತಿ ತಡೆಯಕ್ಕಾಗಲ್ಲ. ನನಗೆ ಒತ್ತಡ ತರಿಸ್ಬಿಡಪ್ಪ ಸರ್ಕಾರದ ಕಡೆಯಿಂದ. ದಯವಿಟ್ಟು ಪಕ್ಕದ ಎಲ್ಲ ಸಮೃದ್ಧಿ ಸೊಲ್ಯೂಷನ್ ಇಲ್ವಾ ಸರ್? ನಾನು ಆಕ್ಚುಲಿ ಬೇರೆ ಪ್ಯಾನಲಿಸ್ಟ್ ಗಳಿಗೆ ಈ ಪ್ರಶ್ನೆ ಕೇಳೋಣ ಅಂತಿದ್ದೆ, ಸಮಯ ಕಮ್ಮಿ ಇರೋದ್ರಿಂದ ನೀವೇ ಹೇಳ್ಬಿಡಿ. ಇದಕ್ಕಂದ್ರೆ ಸೊಲ್ಯೂಷನ್ ಏನು? ಮಂತ್ರಿ ರಾಜೀನಾಮೆ ಕೊಡಲ್ಲ, ಸರ್ಕಾರ ಗಂಭೀರವಾಗಿ ತಗೊಳ್ಳಲ್ಲ, ಲೋಕಾಯುಕ್ತ ಅಧಿಕಾರಿಗಳು ಅರೆಸ್ಟ್ ಮಾಡಿದವ್ರಿಗೆ ಬೇಲ್ ಸಿಕ್ಕಿದೆ, ಏನ್ ಹಂಗಾದ್ರೆ ಆರೋಪ ಮಾಡೋದು ಸುಮ್ಮನಾಗೋದು ಅಷ್ಟೇನಾ? ಇದಕ್ಕೆ ಅವ್ರ ಮನೆ ಮುಖ್ಯಮಂತ್ರಿಗಳೇ ಒಂದು ನಾಳೆ ಇದೇ ವಿಚಾರವಾಗಿ ಸಾರ್ವಜನಿಕ ಮಹತ್ವ ಚರ್ಚೆನ ನಮ್ಮ ಅಶೋಕ್ ಕಣವರು ಜೊತೆ ನಾನು ಜಾಯ್ನ್ ಆಗ್ತಾ ಇದ್ದೀನಿ. ಔಷಧಿ ಚರ್ಚೆ ನಡೀತಿದೆ ಮೇಡಮ್. ಸೀರಿಯಸ್ ಆಗಿ ಈ ವಿಷಯದಲ್ಲಿ ನಮ್ಮ ವಾಯ್ಸ್ ರೈಸ್ ಮಾಡ್ತಾ ಇದ್ವಿ. ರೈಟ್ ಸರ್, ಥ್ಯಾಂಕ್ ಯು. ಹಾಗೆ ತಮ್ಮೆಲ್ಲರಿಗೂ ಕೂಡ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು. 6,000 ಕೋಟಿ ಅಂದ್ರೆ ಸಾಮಾನ್ಯ ದುಡ್ಡಲ್ಲ, ಕೇಳಲಿಕ್ಕೇನೆ ಭಯ ಆಗುತ್ತೆ, ಅಷ್ಟು ದೊಡ್ಡ ಅಮೌಂಟ್. ನಿಜವಾಗ್ಲೂ ಇಂಥ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದ್ರೆ ನಮ್ಮ ಸರ್ಕಾರ ಗಾಂಧಿವಾದಿಗಳು, ಸಂವಿಧಾನವನ್ನ ಪ್ರತಿಪಾದಿಸುವವರು ಅಂತ ಹೇಳ್ಕೊಳ್ಳುವ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ದಯಮಾಡಿ ಇದನ್ನು ಗಂಭೀರವಾಗಿ ಪರಿಗಣಿಸದೆ ಹೋದ್ರೆ ಆ ಸರ್ಕಾರವನ್ನ ಎಚ್ಚರ ಮಾಡುವ ಕೆಲಸವನ್ನ ವಿರೋಧ ಪಕ್ಷದವರು ಮುಹೂರ್ತಕ್ಕೆ ವೇಟ್ ಮಾಡದೆ ಮಾಡ್ಲಿ ಅಂತ ಆಶಿಸೋಣ, ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.